2ನೇ ಅಧ್ಯಾಯ 19ನೇ ಶ್ಲೋಕದಿಂದ ಮುಂದುವರಿಸಿ. ಹೌದು ಬಾರಿ, ಇಲ್ಲಿ ಜಸ್ಟ್ ಈ ಒಂದು ಪ್ಯಾರಾಗ್ರಾಫ್ ಅನ್ನೋದನ್ನು ಮಾಡಿದ್ದೆ ಇವತ್ತು. ಸೊ ಪ್ರಾರಂಭದಿಂದ 19ನೇ ಶ್ಲೋಕ ಕರೆಕ್ಟಾ? ಬೇರೆ ಏನಾದರೂ ಚೇಂಜಸ್ ಇದೆಯಾ? ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಎಲ್ಲರಿಗೂ ಮಾಡಿದ್ವಿ ಏನನ್ನೋದು? ಬೇರೆ ಏನು ಜ್ಞಾಪಕ ಇಲ್ವಾ? ಓಕೆ. ಸೊ 19ನೇ ಶ್ಲೋಕ ಬಲದೇವ್ ವಿದ್ಯಾಭೂಷಣ್ ಅವರ ಒಂದು ಪ್ರಾರಂಭ. ಯಾಯೇನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. Those who think that the soul kills and those who think that the soul is killed. ಯಾರು ಈ ಒಂದು ಆತ್ಮವನ್ನು ಕೊಲ್ಲಲು ಸಾಧ್ಯ ಮತ್ತೆ ಈ ಒಂದು ಆತ್ಮ ಕೊಲ್ಲಲ್ಪಟ್ಟಿದೆ ಅಂತ ಯಾರು ಆ ರೀತಿಯ ಒಂದು ಭಾವನೆಯಲ್ಲಿದ್ದಾರೆ, ಡು ನಾಟ್ ನೋ, ಅಂತವ್ರಿಗೆ ಸಂಪೂರ್ಣವಾದ ಜ್ಞಾನ ಇಲ್ಲ, ಅವರಿಗೆ ಸತ್ಯಾಂಶಗಳು ಗೊತ್ತಿಲ್ಲ. ದ ಸೋಲ್ ಡಸ್ ನಾಟ್ ಕಿಲ್ ಆರ್ ಗೆಟ್ ಕಿಲ್ಡ್. ಆತ್ಮ ಅನ್ನೋದು ಯಾವುದೇ ಕಾರಣಕ್ಕೂ ಕೊಲೆ ಮಾಡಲು ಸಾಧ್ಯ ಇಲ್ಲ, ಕೊಲ್ಲಿಸಲು ಸಾಧ್ಯ ಇಲ್ಲ. ಕೊಲೆ ಆಗಲು ಸಾಧ್ಯ ಇಲ್ಲ, ಕೊಲ್ಲೋದಕ್ಕೂ ಸಾಧ್ಯವಿಲ್ಲ. In this verse, Krishna confirms the indestructible nature of the soul. ಈ ಒಂದು ಶ್ಲೋಕದಲ್ಲಿ ಕೃಷ್ಣನು ಆ ಒಂದು ಆತ್ಮದ ಸ್ವಭಾವವನ್ನು ಹೇಳ್ತಾರೆ, ಅದರ ಸ್ವರೂಪದ ಬಗ್ಗೆ ಹೇಳ್ತಾರೆ. That person who thinks that the jiva with such an indestructible nature is a killer using a sword or other instrument. ಯಾರಾದ್ರೂ ಆ ರೀತಿ ಅನ್ಕೊಂಡ್ರೆ ಈ ಒಂದು ಜೀವಿ ಬಂದ್ಬಿಟ್ಟು ಈ ಒಂದು ನಶಿಸಲು ಅಸಾಧ್ಯವಾದಂತ ಒಂದು ಆತ್ಮವನ್ನು ಕೊಂದಿದ್ದಾನೆ ಶಸ್ತ್ರದ ಮುಖಾಂತರ, ಇಲ್ಲ ಬೇರೆ ಯಾವ್ದಾದ್ರು ಆಯುಧದ ಮುಖಾಂತರ. ಇಲ್ಲಿ ನೋಡ್ಬೋದು 2ನೇ ಅಧ್ಯಾಯದಲ್ಲಿ ಬರುತ್ತದೆ, ನೈನಂ ಚಿಂದಂತಿ ಶಸ್ತ್ರಾನಿ ನೈನಂ ದಹತಿ ಪಾವಕಃ ನ ಕ್ಲೇದಯಂತಿ ಅಪೂನಾ ಶೋಷಯತಿ ಮಾರುತಃ. ಅಂದ್ರೆ ಯಾವುದೇ ರೀತಿಯಲ್ಲಿ ಯಾವುದೇ ಖಡ್ಗಗಳಲ್ಲ, ಎಂತ ಒಂದು ಆಯುಧದಲ್ಲೂ ಅದನ್ನ ನಶಿಸಲು ಸಾಧ್ಯವಿಲ್ಲ. ಅಂದ್ರೆ ಎಂತ ಒಂದು, ಇವಾಗ ನಾವು ಆಟಮ್ ಬಾಂಬ್ ಹಾಕ್ತಿವಿ, ನ್ಯೂಕ್ಲಿಯರ್ ಬಾಂಬ್ ಹಾಕ್ತಿವಿ, ಏನಾಗಿದ್ರು ಆ ಜೀವಿಗೆ ಅಂತ್ಯ ಅನ್ನೋದು ಇಲ್ಲ. ಕ್ಲಿಯರ್? ಯಾಕಂದ್ರೆ ಇಲ್ಲಿ ಪ್ರಭುಪಾದರು ಅದರ ವಿವರಣೆ ಅನ್ನೋದು ಕೊಡ್ತಾರೆ. ಏನು, ಆಗಿನ ಕಾಲದಲ್ಲಿ ಆಯುಧಗಳು ಯಾವ್ಯಾವ ರೀತಿ ಇದ್ರು? ವಾಯು ನಾಗಾಸ್ತ್ರ ಅಂತೆ, ವಾಯು ಅಸ್ತ್ರ ಅಂದ್ರೆ ವರ್ಣ ಅಸ್ತ್ರ ಅಂತ, ಈ ರೀತಿ ಅಗ್ನಿ ಅಸ್ತ್ರ, ಹಲವಾರು ಅಸ್ತ್ರಗಳಿರುತ್ತೆ. ಸೊ ಯಾವುದೇ ಒಂದು ಅಸ್ತ್ರಗಳಿಂದ ಅದನ್ನು ಕೊಲ್ಲಲಾಗಲ್ಲ. ಅಂದ್ರೆ ಯಾವುದೇ ಪಂಚಭೂತಗಳ ಒಂದು ಇದರಿಂದ ಆತ್ಮವನ್ನು ಕೊಲ್ಲಲು ಸಾಧ್ಯನೇ ಇಲ್ಲ. And thinks that such a jiva is harmed by the sword does not know. ಈ ರೀತಿ ಒಂದು ಕತ್ತಿಯಿಂದ ಆಯುಧದಿಂದ ಆತ ಮರಣವನ್ನು ಹೊಂದಿದ್ದಾನೆ ಅಂತ ತಿಳ್ಕೊಳ್ಳುವಂತ ವ್ಯಕ್ತಿಗೆ ಖಂಡಿತ ಸತ್ಯಾಂಶ ಅನ್ನೋದು ಗೊತ್ತಿಲ್ಲ. That atma, a very fine particle of consciousness which cannot be cut or transformed in any way, is not a killer nor is it killed. ಸೊ ಫೈನ್ ಪಾರ್ಟಿಕಲ್ ಆಫ್ ಕಾನ್ಷಿಯಸ್ನೆಸ್, ಸೂಕ್ಷ್ಮಾತಿ ಸೂಕ್ಷ್ಮವಾದ ಒಂದು ಅಂಶ ಈ ಆತ್ಮ. ಆ ಆತ್ಮ ಇರೋ ಜಾಗದಲ್ಲಿ ಪ್ರಜ್ಞೆ ಅನ್ನೋವಂಥದ್ದು ಇಲ್ಲ, ಅಂದ್ರೆ ಪ್ರಜ್ಞೆ ಅನ್ನೋದು ಇಲ್ಲ. ಕ್ಲಿಯರ್? ಸೊ ಯಾವುದೇ ಕಾರಣಕ್ಕೂ ಆತ್ಮವನ್ನು ಕತ್ತರಿಸಲು ಸಾಧ್ಯವಿಲ್ಲ, ಯಾವ ರೀತಿಯಲ್ಲೂ ಅದನ್ನ ನಾಶ ಮಾಡಕ್ಕಾಗಲ್ಲ, ಮತ್ತೆ ನಾಶ ಆಗೋದು ಇಲ್ಲ. ನಾನು ಇನ್ನೊಂದು ಆತ್ಮನು ನಾಶ ಮಾಡಕ್ಕಾಗಲ್ಲ, ಬೇರೆ ಯಾರಾದ್ರೂ ಬಂದು ನನ್ನನ್ನು ನಾಶ ಮಾಡಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅದು ನಿರಂತರವಾದದ್ದು, ಯಾವುದೇ ರೀತಿಯ ಅವಿನಾಶಿ ಆದದ್ದು. ಇಟ್ ಈಸ್ ನೈದರ್ ದ ಪರ್ಫಾರ್ಮರ್ ಆಫ್ ದ ಆಕ್ಟ್ ಆಫ್ ಕಿಲಿಂಗ್ ನಾರ್ ದ ಸಬ್ಜೆಕ್ಟ್ ಆಫ್ ಕಿಲಿಂಗ್. ಸೊ ಈ ರೀತಿ ಯಾವುದೇ ಒಂದು ಕಾರ್ಯ ಮಾಡಕ್ಕೂ ಆಗೋದಿಲ್ಲ, ಯಾರನ್ನು ಒಬ್ಬನ ಕೊಲೆ ಮಾಡೋದು ಇಲ್ಲ ಕೊಲ್ಲಲ್ಪಡುವಂಥದ್ದು ಯಾವುದನ್ನು ಆಗೋದಿಲ್ಲ. One should understand that there is no destruction of the Atma simply by separation of the Atma from the body. ದೇಹದಿಂದ ಆತ್ಮವನ್ನ ಬೇರೆಪಡಿಸಿದ ತಕ್ಷಣನೇ ಆತ್ಮ ನಶಿಸಿ ಹೋಯಿತು ಅಂತ ತಿಳ್ಕೊಳ್ಳುವಂಥದ್ದು ಮೂರ್ಖತ್ವವಾಗುತ್ತೆ. ದ ಶ್ರುತಿ ಆಲ್ಸೋ ಮೇಕ್ಸ್ ಸಚ್ ಸ್ಟೇಟ್ಮೆಂಟ್ಸ್. ಶ್ರುತಿ ಅಂತಹ ಒಂದು ಸ್ಟೇಟ್ಮೆಂಟ್ ಅನ್ನೋದನ್ನು ಮಾಡಲಾಗುತ್ತೆ. ಏನದು? ಹಂತ ಚೇನ್ ಮನ್ಯತೆ ಹಂತಂ ಹತಶ್ಚೇನ್ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿನ
The killer thinks that he kills, or the killed person thinks that he has been killed. Both do not know the nature of the soul. ನಾನು ಯಾರನ್ನು ಕೊಲ್ತೀನಿ ಅಂತ ಹೇಳುವಂತ ವ್ಯಕ್ತಿ, ಇಲ್ಲಾಂದ್ರೆ ನಾನು ಸಾಯ್ತೀನಿ ಇಲ್ಲ ಕೊಲ್ಲಲ್ಪಡ್ತೀನಿ ಅಂತ ಭಯ ಪಡುವಂತ ವ್ಯಕ್ತಿ, ಇಬ್ರು ಅಜ್ಞಾನಿಗಳೇ. ಯಾಕಂದ್ರೆ ಅವ್ರಿಗೆ ಪರಿಪೂರ್ಣವಾಗಿ ಆತ್ಮದ ಒಂದು ಸ್ವಭಾವ, ಆತ್ಮದ ಒಂದು ಜ್ಞಾನ ಅನ್ನೋದು ಇಲ್ಲದೆ ಇರುವಂತಹ ಮೂರ್ಖರಾಗಿರ್ತಾರೆ. ಇಟ್ ಡಸ್ ನಾಟ್ ಕಿಲ್ ಆರ್ ಗೆಟ್ ಕಿಲ್ಡ್. ಕಟ್ಟ ಉಪನಿಷತ್ತಲ್ಲಿ ಹೇಳಲಾಗಿದೆ, ಯಾವುದೇ ಕಾರಣಕ್ಕೂ ಆತ್ಮವನ್ನು ಕೊಲ್ಲಲು ಸಾಧ್ಯ ಇಲ್ಲ, ಕೊಲ್ಲಲ್ಪಡಲು ಸಾಧ್ಯವಿಲ್ಲ. Then, in statements such as ma himsyat sarvabhutani do not harm any living entity. So ಏನಿದೆ, ಯಾವುದೇ ಜೀವರಾಶಿಗಳನ್ನ ಹಾನಿ ಮಾಡಬೇಡಿ. The source is not traceable. ಈ ಒಂದು ಮಾತು ಬಲದೇವ್ ವಿದ್ಯಾಭೂಷಣ್ ಅವರು ಹೇಳ್ತಿದ್ದಾರೆ. ಬಟ್ ಇದು ಎಲ್ಲಿಂದ ತಗೊಂಡು ಹೇಳ್ತಿದ್ದಾರೆ ಅನ್ನೋ ಒಂದು ಸೋರ್ಸ್ ಕಂಡುಹಿಡಿಯಕ್ಕೆ ಆಗಿಲ್ಲ. Though it is quoted by Baladeva and Ramanuja several times, ರಾಮಾನುಜಾಚಾರ್ಯರಾಗಿರ್ಬೋದು ಇಲ್ಲ ಬಲದೇವ್ ವಿದ್ಯಾಭೂಷಣ್ ಅವರಾಗಿರ್ಬೋದು, ಈ ಒಂದು ವಾಕ್ಯವನ್ನ, ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ಯಾವುದು ಮಾ ಹಿಂಸ್ಯಾತ್ ಸರ್ವಭೂತಾನಿ ಅನ್ನೋದು ಹಲವಾರು ಜಾಗದಲ್ಲಿ ಹೇಳಲಾಗಿದೆ. ಬಟ್ ಅವರೊಂದು ರೆಫರೆನ್ಸ್ ಎಲ್ಲಿಂದ ತಗೊಂಡು ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ನ ಹಿಂಸ್ಯಾತ್ ಸರ್ವಭೂತಾನಿ ಇಸ್ ಫೌಂಡ್ ಇನ್ ಮಹಾಭಾರತ ಆಸ್ ಮೆನ್ಷನ್ಡ್ ಅರ್ಲಿಯರ್. ಇದು ಮಹಾಭಾರತದಲ್ಲಿ ಇದನ್ನ ಪಡೆಯಲಾಗುತ್ತೆ. ಅಂದ್ರೆ ಈ ಒಂದು ವಿವರಣೆ ಅವರು ಕೊಡುವಾಗ ಮಹಾಭಾರತದಲ್ಲಿ ಈ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಬಟ್ ಅದು ಭಾವಾರ್ಥದಲ್ಲಿ ಪರ್ಪೋಟಲ್ಲಿ ಕೊಟ್ಟಲಾಗಿರುತ್ತೆ. ಆ ಒಂದು ಪರ್ಪೋಟಲ್ ಕೊಟ್ಟಂತ ಒಂದು ಶ್ಲೋಕ ಎಲ್ಲಿಂದ ಅದರ ರೆಫರೆನ್ಸ್ ತಗೊಂಡಿರುತ್ತಾರೆ ಅನ್ನೋದು ಗೊತ್ತಾಗಿಲ್ಲ. The violence is explained as violence concerning the separation of Atma from the body. ಸೊ ಇಲ್ಲಿ ಹಿಂಸೆ ಅಂದ್ರೆ ಏನು? ಹಿಂಸೆ ಅಂದ್ರೆ ಆ ಒಂದು ಆತ್ಮವನ್ನ ದೇಹವನ್ನ ಬೇರ್ಪಡಿಸುವಂಥದ್ದು ಹಿಂಸೆಯಾಗಿ ಪರಿಗಣಿಸಲಾಗುತ್ತೆ. ಯಾಕೆ? ಯಾರಾದ್ರೂ ಹೇಳ್ತಾರ ಯಾಕೆ ಅದು ಹಿಂಸೆ ಆಗುತ್ತೆ? ಆತ್ಮವನ್ನ ದೇಹದಿಂದ ಬೇರ್ಪಡಿಸಿದ್ರೆ ಅದು ಹಿಂಸೆ ಅಂತ ಹೇಳಲಾಗುತ್ತೆ. ಯಾಕೆ? ಯಾರಾದ್ರೂ ಹೇಳ್ತಾರೆ? ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹೇಳ್ತಿರಲ್ಲ ಪ್ರಭು, ಅಂದ್ರೆ ನಾವು ಅಂಟ್ಕೊಂಡಿದ್ದಾಗ ಅದು ತಗಿಲಿಕ್ಕೆ ಕಷ್ಟ ಆಗುತ್ತಲ್ಲ ಪ್ರಭು? ಓಕೆ, ವೆರಿ ಗುಡ್. ಆಮೇಲೆ ಬೇರೆ ಪ್ರಭುಜಿ ಆ ದೇಹದಲ್ಲಿ ಇದ್ದು ಅದು ಕರ್ಮ ಕಳಿಬೇಕಾಗಿರುತ್ತೆ ಪ್ರಭುಜಿ, ಅದು ನಾವು ಅಡ್ಡ ಮಾಡಂಗಾಗತ್ತೆ ಅಲ್ವಾ? ಎಸ್, ವೆರಿ ಗುಡ್. ಎರಡು ಕರೆಕ್ಟ್, ಎರಡು ಸರಿಯಾದ ಉತ್ತರ. ಇದನ್ನ ಹೊರತುಪಡಿಸಿ ಬೇರೆ ಏನಾದ್ರು? ಓಕೆ, ಆತ್ಮ ಅದನ್ನು ಪರಿಪೂರ್ಣತೆಯಾಗಿ ಈ ಒಂದು ಯೋಗದ ಒಂದು ಪದ್ಧತಿ ನೋಡ್ಬೋದು. ಯಾವ ರೀತಿ ಆತ ಅನಿಮ ಲಗಿಮ ಮಹಿಮ ಈ ರೀತಿಯನ್ನ ಮಾಡ್ತಾ, ಪ್ರಾಣಾಯಾಮ ಮಾಡ್ತಾ, ತನ್ನ ಒಂದು ಚಕ್ರಗಳು ಕುಂಡಲಿನಿ ಚಕ್ರದಿಂದ ಒಂದೊಂದು ಹಂತವಾಗಿ ಎತ್ಕೊಂಡೋಗಿ ಆಜ್ಞಾ ಚಕ್ರಕ್ಕೆ ನಿಲ್ಲಿಸಿ ಅಲ್ಲಿಂದ ಆತ ಈ ದೇಹವನ್ನು ತ್ಯಜಿಸುವಂಥದ್ದು. ಅದು ಪರಿಪೂರ್ಣವಾದ ಒಂದು ಸ್ಥಿತಿ, ದೇಹವನ್ನು ತ್ಯಜಿಸುವಂಥದ್ದು. ಭಕ್ತನಾದವನು ಅಷ್ಟೇ, ಪರಿಪೂರ್ಣವಾಗಿ ಭಕ್ತನಾದ ನಂತರ ಆ ಒಂದು ದೇಹದ ಅವಶ್ಯಕತೆ ಇಲ್ಲ ಅನ್ನುವಾಗ ಅದನ್ನ ಬಿಟ್ಟು ಭಗವಂತನ ಹೋಗ್ತಾನೆ. ಈ ರೀತಿಯಾಗಿ ದೇಹವನ್ನು ತ್ಯಾಗ ಮಾಡೋದು. ಅದನ್ನ ಹೊರತುಪಡಿಸಿ ಬಲವಂತವಾಗಿ ನಾನೇನಾದ್ರೂ ಆ ದೇಹ ತ್ಯಾಗ ಮಾಡಿದ್ರೆ ಅದೇನಾಗುತ್ತೆ? ಹಿಂಸೆ ಆಗುತ್ತೆ. ಸರಿ, ಯಾರಿಗಾದ್ರೂ ಜ್ಞಾಪಕ ಇದೆ ಆಧ್ಯಾತ್ಮಿಕ ಸಾವು ಅಂದರೆ ಏನು? ಯಾರಾದ್ರೂ ಹೇಳ್ತಾರೆ ಆಧ್ಯಾತ್ಮಿಕ ಸಾವು ಅಂದ್ರೆ ಏನು? ಯಾರಿಗೂ ಗೊತ್ತಿಲ್ಲ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ, ನಾವು ಯಾರು, ಭಗವಂತ ಯಾರು, ನಮಗೂ ಭಗವಂತನಿಗೆ ಏನ್ ಸಂಬಂಧ ಅನ್ನೋದು ತಿಳ್ಕೊಳ್ದೆ ಇರೋದು ಆತ್ಮಾತ್ಮಿಕ ಸಾವು ಪ್ರಭುಜಿ. ಸ್ಪಿರಿಚುವಲ್ ಡೆತ್. ನೀವು ಹೇಳಿದ್ರಿ, ಬಟ್ ಅದೆಲ್ಲಿ ಯಾವ ರೀತಿ ಹೇಳಿದ್ರಿ ಅಂತ ನನಗೇನು ಅರ್ಥ ಆಗಿಲ್ಲ. ತಿಳ್ಕೊಳ್ದೆ ಇರೋದು ಆಧ್ಯಾತ್ಮಿಕ ಸಾವು ಅಂತಾರೆ, ತಿಳ್ಕೊಳ್ದೆ ಇರೋದು ಅಂದ್ರೆ ಅದೇನು ಒಂದು ಪದ ಬರುತ್ತೆ, ಸ್ಪಿರಿಚುವಲ್
ಸೂಸೈಡ್ ಅಂತ ಬರುತ್ತೆ ಅದನ್ನ ಕೇಳ್ತೀರಾ ಅಥವಾ ಅದು ಅರ್ಥ ಆಗ್ಲಿಲ್ಲ. ಸ್ಪಿರಿಚುವಲ್ ಡೆತ್. ಸ್ಪಿರಿಚುವಲ್ ಡೆತ್ ಅಂದ್ರೆ ಅದು ತಿಳ್ಕೊಂಡು ಹೋಗೋದ ಪ್ರಭುಜಿ? ನಮ್ಮ ನಮ್ಮ ಆತ್ಮದ ಕರ್ತವ್ಯಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಕರೆಕ್ಟ್ ಆಗಿ ಹೇಳಿದ್ರೆ ಅಂದ್ರೆ ನೀವು ಫಸ್ಟ್ ಸಾವು ಹೇಳಿದ್ರಿ. ಹೇಳಿಲ್ಲ, ಅದೇ ಸಾವು ಅಂದ್ಬಿಟ್ರೆ ಅದೊಂದು ಚೂರು ಡಿಫ್ರೆನ್ಸ್ ಇಲ್ಲ. ಸೊ ಅದು ಬ್ರಹ್ಮ ಜಿಜ್ಞಾಸ. ಈ ಒಂದು ದೇಹವನ್ನು ಏನಕ್ಕೆ ಪಡ್ಕೊಂಡಿದ್ದೇನೆ, ಆ ರೀತಿಯಲ್ಲಿ ಈ ಒಂದು ದೇಹವನ್ನ ಉಪಯೋಗಿಸ್ಕೊಂಡು ಸತ್ತವನು ನಾರ್ಮಲ್ ಸಾವು. ಇಲ್ಲ, ನಾನು ಅದ್ರ ಬಗ್ಗೆ ಆತ್ಮದ ಬಗ್ಗೆ ವಿಚಾರನೇ ಮಾಡಿಲ್ಲ, ಅದ್ರ ಬಗ್ಗೆ ತಿಳಿದೇನೆ ನನ್ನ ದೇಹ ಬಿಟ್ಟು ಆತ್ಮ ಹೋಗಿದೆ, ಸತ್ತೋಗಿದ್ದೀನಿ ಅಂದ್ರೆ ಅದು ನಾಯಿಗಳಿಗೆ ಹಂದಿಗಳಿಗೆ ಸಮಾನವಾಗುತ್ತೆ. ಆವಾಗ ಅದು ಆಧ್ಯಾತ್ಮಿಕ ಸಾವಾಗಿ ಸ್ಪಿರಿಚುವಲ್. ಯಾಕಂದ್ರೆ ಮನುಷ್ಯನ ಕರ್ತವ್ಯವನ್ನ ಆತ ಮಾಡದೆ ಹೋಗಿರ್ತಾನೆ. ಆತ್ಮ. The statement does not prove that the Atma is the killer, since the Atma, which is not killed, exists even when separated from his body. So ಈ ಒಂದು ದೇಹದಿಂದ ಆತ್ಮವನ್ನು ಬೇರ್ಪಡಿಸಿದ್ರೂ ಸರಿನೇ ಆತ್ಮ ಜೀವಂತವಾಗಿರುತ್ತೆ. ಆದ ಕಾರಣ ಯಾವುದೇ ಒಂದು ಕಾರಣಕ್ಕೂ ಆತ್ಮವನ್ನು ಕೊಲ್ಲಲು ಸಾಧ್ಯವಿಲ್ಲ. ಓಕೆ, ನಾರಾಯಣ ಸ್ವಾಮಿ ಅವರ ಒಂದು ನೋಟ್ಸ್. ಯಾಯೇನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. He who considers the soul to be either the killer or the killed is ignorant, for the self neither slays nor is slain by anyone. ಯಾರು ಆತ್ಮವನ್ನು ಕೊಲ್ಲಲು ಸಾಧ್ಯ ಇಲ್ಲ, ನಾನು ಕೊಲೆ ಆಗ್ತೀನಿ ಅಂತ ತಿಳ್ಕೊಳ್ಳೋನು ಅಜ್ಞಾನಿ. ಯಾಕಂದ್ರೆ ಆತ್ಮಕ್ಕೆ ಆ ಒಂದು ಗುಣ ಇಲ್ಲ, ಸಾಯೋ ಗುಣನೂ ಇಲ್ಲ, ಸಾವನ್ನ ಪಡೆಯುವಂತ ಒಂದು ಗುಣನೂ ಇಲ್ಲ. ದೆನ್ ಶರಾರ್ಥ ವರ್ಷಿಣಿ. ಕೃಷ್ಣ ಸೇಸ್, ಓ ಫ್ರೆಂಡ್ ಅರ್ಜುನ, you are a soul and therefore you are neither the subject nor the object of the act of killing. ಸೊ ಇಲ್ಲಿ ಇನ್ನೊಂದು ಆಳದ ಒಂದು ಅರ್ಥವನ್ನು ಹೇಳಲಾಗಿದೆ. ಇಲ್ಲಿ ಕೃಷ್ಣನು ಅರ್ಜುನಿಗೆ ಹೇಳ್ತಿದ್ದಾನೆ, ನೀನು ಆತ್ಮ ಆಗಿದೆಯಾ, ಆತ್ಮ ಆಗಿರೋದ್ರಿಂದ ನೈದರ್ ದಿ ಸಬ್ಜೆಕ್ಟ್ ನಾರ್ ದಿ ಆಬ್ಜೆಕ್ಟ್. ನೀನು ಆ ಒಂದು ವಿಚಾರನೂ ಇಲ್ಲ, ಆ ವಿಚಾರದ ಅಂಶನೂ ಇಲ್ಲ, ನೀನು ಎರಡಕ್ಕೂ ಸಂಬಂಧಪಟ್ಟವನಲ್ಲ. ಸೊ ದೇಹಕ್ಕೆ ಮಾತ್ರ ಸಂಬಂಧ ಇರುವಂಥದ್ದು, ಹಲವಾರು ಒಂದು ಸಂಬಂಧಗಳು ದೇಹಕ್ಕಿದೆ. ನಂತರ ಈ ಒಂದು ಕೊಲೆ ಆಗೋದು ಇಲ್ಲ ಒಬ್ಬರನ್ನ ಕೊಲ್ಲುವಂಥದ್ದು ಅದು ದೇಹಕ್ಕೆ ಸಂಬಂಧಪಟ್ಟ. ಸೊ ಈ ರೀತಿ ಸಬ್ಜೆಕ್ಟು ಇಲ್ಲ, ವಿಷಯನೂ ಇಲ್ಲ, ಅದೇ ರೀತಿ ಆ ವಸ್ತುನು. ಟು ಎಕ್ಸ್ಪ್ಲೈನ್ ದಿಸ್, ಶ್ರೀ ಭಗವಾನ್ ಇಸ್ ಸ್ಪೀಕಿಂಗ್ ದಿಸ್ ವರ್ಸ್ ಬಿಗಿನಿಂಗ್ ವಿತ್ ಯಾ ಏನಂ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಭಗವಂತ ಯಾವ ಒಂದು ಪದದಿಂದ ಉಪಯೋಗಿಸ್ತಿದ್ದಾರೆ, ಯಾ ಏನಂ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾ ಅಂದ್ರೆ ಏನು, ಹೂ ಎವರ್. ಏನಂ ಅಂದ್ರೆ ಏನು, ಈ ಒಂದು ಆತ್ಮ. ಒನ್ ಹೂ ಥಿಂಕ್ಸ್ ದಟ್ ದ ಜೀವಾತ್ಮ ಕೆಲ್ಸ್. ಯಾರಾದ್ರೂ ಈ ರೀತಿ ಅನ್ಕೊಂಡ್ರೆ, ಏನು ಈ ಜೀವಾತ್ಮ ಕೊಲ್ಲಲ್ಪಡುತ್ತೆ, ಕೊಲ್ಲಬಹುದು ಏನಾದ್ರು ಅನ್ಕೊಂಡ್ರೆ, ಎಕ್ಸಾಂಪಲ್ ಅರ್ಜುನ ಕೆಲ್ಸ್ ಭೀಷ್ಮ. ಉದಾಹರಣೆಗೆ ಅರ್ಜುನ ಭೀಷ್ಮನನ್ನು ಕೊಂದ, ಇಲ್ಲ ಭೀಷ್ಮನಿಂದ ಕೊಲ್ಲಲ್ಪಟ್ಟ. The Jivatma is killed, Arjuna is killed by Bhishma, is ignorant. Therefore, oh friend, why do you fear infamy? Just because ignorant people will accuse you of killing your superiors. ಇದು ಪರಮ ಸತ್ಯ. ಆ ಪರಮ ಸತ್ಯದ ಕರ್ತವ್ಯವನ್ನ ಮಾಡೋದು ಬಿಟ್ಟು ಪರಮ ಸತ್ಯಕ್ಕೆ ಸಂಬಂಧಪಟ್ಟಂತ ಸತ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾಕೆ ನೀನು ಪ್ರಯತ್ನ ಮಾಡ್ತಿದ್ದೀಯಾ? ಖಂಡಿತವಾಗ್ಲೂ ಮೂರ್ಖರಾದವ್ರು ಹೇಳ್ತಾರೆ ಏನಂತ, ಶೋ ಅರ್ಜುನ ಬಂದ್ಬಿಟ್ಟು ಭೀಷ್ಮನನ್ನ ಕೊಂದ್ಬಿಟ್ಟ, ಶೋ ಪಾಪ ಭೀಷ್ಮ ಬಂದು ಅರ್ಜುನ ಕೊಂದ್ಬಿಟ್ಟ ಅಂತ ಹೇಳ್ಬೋದು. ಇದು ಯಾರು ಹೇಳುವಂಥವ್ರು? ಮೂರ್ಖರಾದವ್ರು ಈ ರೀತಿ ಹೇಳ್ತಾರೆ. ಆದ್ರೆ ನೀನ್ ಯಾಕೆ ಅದಕ್ಕೆ ವಿಚಲಿತನಾಗ್ತಿದ್ಯಾ, ದಿಗ್ಭ್ರಮೆಗೊಳ್ತಿದ್ಯಾ? ನೀನು ಆರ್ಯನ್ ಆಗಿದ್ಯಾ, ಆರ್ಯನ್ ತರ ಆಲೋಚನೆ ಮಾಡು. ನಮ್ಮ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಹಲವಾರು ಈ ರೀತಿ ಒಂದು ಚಾಲೆಂಜಸ್ ಅನ್ನೋದು ಬರ್ತಾ ಇರುತ್ತೆ. ಕರೆಕ್ಟಾ? ಕೆಲವರು ಹಲವಾರು ಬಾರಿ ಹೇಳ್ತಿರ್ತಾರೆ, ನಮ್ಮನ್ನೆಲ್ಲ ಹುಚ್ಚರು ಅಂತಾರೆ ಪ್ರಭು, ನಮ್ಮನ್ನ ಹಿಂಗ್ ನೋಡ್ತಾರೆ ಪ್ರಭು, ಹಂಗ್ ನೋಡ್ತಾರೆ ಅಂತಾರೆ. ಕರೆಕ್ಟಾ? ನಾವು ಜಪ ಮಾಡುವಾಗ ಇದು ಆ ರೀತಿ ಈ ರೀತಿ ಇರುವಾಗಲ್ಲ ಈ ರೀತಿ ಹಲವಾರು ರೀತಿಯಲ್ಲಿ ನಮ್ಮನ್ನ ಹಂಗಿಸೋದು ಇದೆಲ್ಲ ಮಾಡ್ತಿರ್ತಾರೆ. ಇಲ್ಲಾಂದ್ರೆ ಕೆಲವರು ಟೀಕಿಸ್ತಾರೆ, ಸಮಯ ವ್ಯರ್ಥ ಮಾಡ್ತಿದ್ದಾರೆ, ಈ ರೀತಿಯಾಗಿದ್ದಿರಲ್ಲ. ಇದೆಲ್ಲವೂ ಅಜ್ಞಾನದ ಒಂದು ಅಂಶಗಳು.
Sri Krishna is instructing Arjuna, you are a soul and therefore you are neither the subject nor the object of the verb to kill. ಸೊ ನೀನು ಯಾವುದೇ ರೀತಿ ಅಂಶನೂ ಇಲ್ಲ ವಸ್ತುನೂ ಇಲ್ಲ ಆ ಒಂದು ಕೊಲೆ ಅನ್ನೋ ಒಂದು ಪದಕ್ಕೆ. Here is clearly explaining that Arjuna is not the subject, the killer of heroes such as Bhishma, who are on the opposite side, nor can he be the object of the killing done by him. ಇಲ್ಲಿ ಯಾವುದೇ ರೀತಿಯ ವಸ್ತು ಮತ್ತೆ ಅಂಶ ಇಲ್ಲದಿರೋದ್ರಿಂದ ಈತ ಅರ್ಜುನನು ಭೀಷ್ಮನನ್ನ ಕೊಂದ ಇಲ್ಲ ಭೀಷ್ಮನು ಅರ್ಜುನನ ಕೊಂದ ಅನ್ನೋ ಒಂದು ಸನ್ನಿವೇಶ ಇಲ್ಲವೇ ಇಲ್ಲ. Moreover, ignorant people who identify the self with the body consider that the gross body is the subject and object of killing. ಇನ್ನು ಮೂರ್ಖರಾದವರು ಏನ್ ಅನ್ಕೊಂತಾರೆ, ಈ ಒಂದು ವಸ್ತು ಮತ್ತೆ ಅಂಶ ಎರಡೂ ಈ ಒಂದು ದೇಹಕ್ಕೆ ಸೇರಿ. ಯಾಕಂದ್ರೆ ಅವ್ರಿಗೆ ಆತ್ಮದ ಜ್ಞಾನ ಇಲ್ಲದೆ ಇರೋದ್ರಿಂದ ಈ ದೇಹ ಖಂಡಿತವಾಗ್ಲೂ ನಶಿಸಿ ಹೋಗುತ್ತೆ ಅಂತ ಆಲೋಚಿಸ್ತಾರೆ. Moreover, ignorant people who identify the self with the body consider that the gross body is the subject and object of killing. Okay. Krishna concludes, therefore, becoming fully aware of this truth, give up your identification with the gross body and become situated in the nature of the self. ಅತಿ ಮುಖ್ಯವಾದ ಒಂದು ಮಾತು ಏನು, ಈ ಒಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡ್ರೆ, therefore becoming fully aware of this truth, ಈ ಒಂದು ಪರಮಸತ್ಯ ಜ್ಞಾನವನ್ನು ಯಾರು ಅರ್ಥಕೊಳ್ತಾನೆ ಅಂತ ವ್ಯಕ್ತಿ ಯುವರ್ ಐಡೆಂಟಿಫಿಕೇಶನ್ ವಿತ್ ದ ಗ್ರಾಸ್ ಬಾಡಿ, ಈ ಒಂದು ದೇಹದೊಂದಿಗೆ ತನ್ನ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳಲ್ಲ. ಬದಲಿಗೆ ಏನ್ ಮಾಡ್ತಾನೆ, ತನ್ನ ಆತ್ಮದೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ. ಅವಾಗ ಏನ್ ಮಾಡ್ತಾನೆ, ಆತ್ಮದ ಕರ್ತವ್ಯ ಪರಮಾತ್ಮನ ಸೇವೆ, ಆತ್ಮದ ಆನಂದ ಪರಮಾತ್ಮನ ಸೇವೆಯಲ್ಲೇ. ಸರೆಂಡರಿಂಗ್ unto me, fearlessly engage in your duty for my pleasure. ನನ್ನ ತೃಪ್ತಿಗೋಸ್ಕರ ನಿನ್ನ ಕರ್ತವ್ಯ ಅನ್ನೋದನ್ನ ಮಾಡೋ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಸೊ ಕರ್ಮ ಮಾಡುವಂತ ಅಧಿಕಾರ ನಮಗಿದೆ, ಮತ್ತೆ ಜವಾಬ್ದಾರಿ ಅನ್ನೋದಿದೆ. ಆ ಒಂದು ಕರ್ಮವನ್ನ ಮಾಡಬೇಕು. ಆದರೆ ಫಲಿತಾಂಶಗಳನ್ನ ಎದುರು ನೋಡೋದಕ್ಕೆ ಯಾವುದೇ ಒಂದು ಅಧಿಕಾರ ಆಗಿರ್ಬೋದು, ಹಕ್ಕಾಗಿರ್ಬೋದು ನಮ್ಗಿಲ್ಲ. ಯಾಕೆ, ಪ್ರತಿಯೊಂದು ಕೃಷ್ಣನಿಂದನೇ ಆಗುತ್ತೆ. ಆದ ಕಾರಣ fearlessly engage in your duty for my pleasure. ಆದ ಕಾರಣ ನಿನ್ ಶರಣಾಗತಿ ಆಗೋ, ನನ್ನ ತೃಪ್ತಿಗೋಸ್ಕರ ನೀನು ಸೇವೆ ಅನ್ನೋದನ್ನ ಮಾಡು, ಯುದ್ಧವನ್ನ ಮಾಡು. ಕ್ಲಿಯರ್. ಸೊ ಇದನ್ನ ಹಲವಾರು ಶ್ಲೋಕಗಳಲ್ಲಿ ರೂಪಗೋಸ್ವಾಮಿ ಅವರು ತಿಳಿಸ್ತಾರೆ. ಅನ್ಯ ವಿಲಾಸದ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲ್ಯನ ಕೃಷ್ಣಾನುಶೀಲನಂ. ಕ್ಲಿಯರ್. ಸೊ ಅನುಕೂಲ್ಯನ ಕೃಷ್ಣಾನುಶೀಲನಂ. ಸೊ ಕೃಷ್ಣನಿಗೆ ಅನುಗುಣವಾಗಿ, ಕೃಷ್ಣನಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಕಾರ್ಯ ಅನ್ನೋದನ್ನ ಮಾಡಬೇಕು. ಅಂತ ಚೇನ್ಮನ್ಯತೆ ಹಂತಂ, do not remain in ignorant about this at all. The same concept is also stated in the Shruti. ಆದ ಕಾರಣ ಈ ಒಂದು ಅಂಶದಲ್ಲಿ ನೀನು ಯಾವತ್ತೇ ಕಾರಣಕ್ಕೂ ಅಜ್ಞಾನಿಯಾಗಿರ್ಬೇಡ, ಮೂರ್ಖನಾಗಿರ್ಬೇಡ. ಸೊ ಈ ಒಂದು ಶ್ಲೋಕವನ್ನು ಹೇಳಲಾಗುತ್ತೆ ಶ್ರುತಿಯಿಂದ. ನೋಡಿ, ಇಲ್ಲಿ ನೋಡ್ಬೋದು ಇನ್ನೊಂದು, ಭಗವಂತನು ಅಷ್ಟೇ ಅಲ್ಲಿ ರೆಫರೆನ್ಸ್ ಅನ್ನೋದನ್ನ ಕೊಡ್ತಿದ್ದಾರೆ. ನೇರವಾಗಿ ನನಗೆ ಗೊತ್ತು, ನಾನು ಹೇಳ್ತೀನಿ ಅಂತಾನು ಹೇಳ್ತಾ ಇಲ್ಲ ಭಗವಂತನು. ಸೊ ಇನ್ನು ಬರುವ ಅಧ್ಯಾಯಗಳಲ್ಲಿ ನೋಡ್ಬೋದು, 10ನೇ ಅಧ್ಯಾಯ ಎಲ್ಲ ಬಂದಾಗ. ಸೊ ಯಾವ ರೀತಿ ಆಚಾರ್ಯರ ಒಂದು ರೆಫರೆನ್ಸ್ ಅನ್ನೋದನ್ನ ಯಾರು, ಕೃಷ್ಣನ್ ಕೊಡ್ತಾನೆ. ಭಗವಂತನಾಗಿದ್ದು ಸರಿನೇ, ಅಲ್ಲಿ ರೆಫರೆನ್ಸ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ನೋಡ್ಬೋದು. ಇದನ್ನ ಕಟ್ಟಾಪನಿಷದಲ್ಲಿ ಈ ರೀತಿಯಾಗಿ ಹೇಳಲಾಗಿದೆ. ಅಂತ ಚೇನ್ಮನ್ಯತೆ ಹತಂ ಹತಶ್ಚೇನ್ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. If one who identifies the self with the body thinks that he is killing someone, and if one whose body is being killed concludes that he is killed, then both are ignorant, because the soul neither kills anyone nor is killed. ಇದನ್ನು ಹಲವಾರು ಬಾರಿ ಮಾಡಿದ್ವಿ, 2-3 ಬಾರಿ ಮಾಡಿದ್ವಿ ಇದೇ ಶ್ಲೋಕವನ್ನ. ಸೊ ಈ ಒಂದು ಶ್ಲೋಕದ ಅರ್ಥನೂ ಅದೇ ಆಗಿದೆ. ಏನದು, ಸೊ ಈ ಒಂದು ಆತ್ಮವನ್ನ ಯಾರು ಕೊಲ್ಲಕ್ಕೂ ಸಾಧ್ಯ ಇಲ್ಲ, ಮತ್ತೆ ಕೊಲ್ಲಲ್ಪಡೋದು ಇಲ್ಲ. ಓಕೆ, ಇವಾಗ ಕೃಷ್ಣ. ಸೊ ಇವಾಗೆಲ್ಲರೂ ಕಾಣಿಸ್ತಾ ಇದೆಯಾ?
ಕಾಣಿಸ್ತಿದೆ ಪ್ರಭುಜಿ. ಇಪ್ಪತ್ತನೇ ಶ್ಲೋಕವನ್ನು ಮುಂದುವರಿಸೋಣ. ಎಲ್ಲಿ ಭಗವದ್ಗೀತೆ ಶ್ಲೋಪಾದರ ಭಗವದ್ಗೀತಾ as it is. ನಾ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪ್ರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಹಲವಾರು ಇಂಪಾರ್ಟೆಂಟ್ ಶ್ಲೋಕಗಳು. ಸರಿ, ಯಾರಾದ್ರೂ ಶ್ಲೋಕವನ್ನು ಹೇಳ್ತಾರೆ? ಯಾರಾದ್ರೂ ಶ್ಲೋಕವನ್ನು ಹೇಳ್ತಾರೆ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳ ಪ್ರಭುಜಿ. ಹಾ, ಹೇಳಿ ಮಾತಾಜಿ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. Yes. ಹರೇ ಕೃಷ್ಣ ಪ್ರಭು. Thank you. ಬೇರೆ ಯಾರಾದ್ರೂ ಹೋಗ್ತಾರೆ? ಇಲ್ಲ. Okay. For the soul there is neither birth nor death at any time. ಆತ್ಮಕ್ಕೆ ಇದು 108 ಶ್ಲೋಕದಲ್ಲಿ ಒಂದಿದು. ಸೊ ಈ ಆತ್ಮಕ್ಕೆ ಯಾವುದೇ ಸಂದರ್ಭದಲ್ಲಿ ಸಾವು ಅನ್ನೋದು ಇಲ್ಲ, ಮತ್ತೆ ಹುಟ್ಟು ಅನ್ನೋದು ಇಲ್ಲ. ಅಟ್ ಎನಿ ಟೈಮ್, ಯಾವುದೇ ಒಂದು ಕಾಲಕ್ಕೂ ಹುಟ್ಟು ಸಾವು ಅನ್ನೋದಿಲ್ಲ. ಇದು ನಿರಂತರವಾದದ್ದು, ಶಾಶ್ವತವಾದದ್ದು. ಅನಾದಿ ಕಾಲದಲ್ಲಿ ಹುಟ್ಟಿತು ಇಲ್ಲ, ಹುಟ್ಟು ಅನ್ನೋದೇ ಇಲ್ಲ. ಇಲ್ಲ ಈತನು ಯುಗ ಯುಗಕ್ಕೂ ಹಂಗೆ ಜೀವಂತವಾಗಿರ್ತಾನೆ ಇಲ್ಲ, ಅದು ಇರೋದಿಲ್ಲ. ಸೊ ಹೆಂಗ್ ಹೇಳೋಣ, ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ? ಯಾರು ಹೇಳ್ತಾರೆ ನಿಮ್ಮ ಅರ್ಥದಲ್ಲಿ ಯಾವ ರೀತಿ ಅಂತ? ಯಾರಾದ್ರು? ದ ಸೋಲ್ ದೇರ್ ಈಸ್ ನೈದರ್ ಬರ್ತ್ ನಾಟ್ ಡೆತ್. ಅದಕ್ಕೆ ಜನನ ಅನ್ನೋದಿಲ್ಲ, ಸಾವು ಅನ್ನೋದಿಲ್ಲ. ಬಟ್ ನಾವು ನೋಡ್ತಿದ್ದೀವಿ ಇಲ್ಲ ಆತ್ಮ. ಇವಾಗ ನನ್ನ ಪ್ರಶ್ನೆ ಎಲ್ಲರಿಗೂ, ಹುಟ್ಟಿಲ್ಲ ಅಂದ್ರೆ ಎಲ್ಲಿರುತ್ತೆ ಆತ್ಮ? ಹುಟ್ಟಿಲ್ಲ ಅಂದ್ರೆ ಎಲ್ಲಿರುತ್ತೆ? ಯಾರಾದ್ರೂ ಹೇಳ್ತಾರೆ? ಇವಾಗ ಒಂದು ಉದಾಹರಣೆ, ನಾನು ಹುಟ್ಟಲೇ ಇಲ್ಲ, ಅವಾಗ ನಾನು ಎಲ್ಲಿರ್ತೀನಿ? ಹುಟ್ಟಿರ್ತೀನಿ, ಈ ದೇಹದ ಮುಖಾಂತರ ಕಾಣಿಸ್ಕೊಳ್ಳೋ ತರ ಇದೆ. ಸೊ ಅದಕ್ಕೆ ಹುಟ್ಟು ಸಾವಿಲ್ಲ ಅಂತ ಹೇಳ್ತಾರೆ. ಹುಟ್ಟು ಸಾವಿಲ್ಲ ಅಂದ್ರೆ ನಾನು ಎಲ್ಲಿರ್ತೀನಿ? ಯಾರಿಗೂ ಗೊತ್ತಿಲ್ಲ. ಏನು ರಿಪ್ಲೈ ಇಲ್ಲ, ಸಿಂಪಲ್ ವಿಚಾರ. ಎಸ್, ಕೆಲವರು ಅನ್ಮ್ಯೂಟ್ ಮಾಡಿ ಹಂಗೆ ಇಟ್ಕೊಂಡ್ರೆ ಮತ್ತೆ ಏನು ಹೇಳೋದೇ ಇಲ್ಲ. ಕೃಷ್ಣ ಲೋಕದಲ್ಲಿ ಪ್ರಭಾ, ಕೃಷ್ಣ ಲೋಕದಲ್ಲಿ ಇರ್ತೀವಿ ಪ್ರಭಾ. ಕೃಷ್ಣ ಲೋಕದಲ್ಲಿ ಇರ್ತೀವ? ದತ್ತಾತ್ಮರು ಕೃಷ್ಣ ಲೋಕದಲ್ಲಿ ಇರ್ತಾರೆ. ಮುಕ್ತಿ ಅಂತ ಮತ್ತೆ ಅಲ್ಲಿ ನನ್ನ ಸ್ಥಾನ ಕರ್ಕೊಂಡು ಹೋಗ್ತೀರಿ ಅಂತಾನಲ್ಲ ಪ್ರಭು. ಸೊ ಹಲವಾರು ಜೀವಿಗಳು, ಈ ಒಂದು ಜೀವಿ ಅಂದ್ರೆ ಏನು, ನಾವೆಲ್ಲರೂ ಜೀವಿಗಳ ಈ ಒಂದು ಸ್ಥೂಲ ಶರೀರಕ್ಕೋಸ್ಕರ ಕಾಯ್ತಾ ಇರ್ತದೆ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ, ತುಂಬಾ ದೀರ್ಘಕಾಲದ ನಂತರ, ಅದು ಕ್ಯೂ ಸಿಸ್ಟಮ್ ಅಂತೀವಲ್ಲ ಆ ರೀತಿ, ಅಲ್ಲಿವರೆಗೂ ಹಂಬಲಿಸ್ತಾ ಇರ್ತದೆ, ಇಲ್ಲೇ ಇರ್ತಾರೆ. ಸೊ ಒಂದು ಆತ್ಮಕ್ಕೆ ಯಾವುದೇ ಅವಶ್ಯಕತೆ ಇರಲ್ಲ. ಅದಕ್ಕೆ ಶಿವನ್ ನೋಡ್ಬೋದು, ಭೂತಪತಿ ಅಂತೀವಿ. ಏನು
ಒಂದು ಜೀವಾತ್ಮಗಳನ್ನೆಲ್ಲ ಕರ್ಕೊಂಡು ಹೋಗ್ತಾನೆ ಜೊತೆಗೆ. ಏನಕ್ಕೆ? ಅವರಿಗೆ ಒಂದು ಅವಕಾಶ ಕೊಡೋದಕ್ಕೋಸ್ಕರ. ಎಲ್ಲೋ ಒಂದು ಜಾಗದಲ್ಲಿ ಯಾರೋ ಒಂದು ತಂದೆ ತಾಯಿಲಿ ಹೆಣ್ಣು ಗಂಡು ಒಂದಾದಾಗ ಅವ್ರನ್ನ ಇದು ಮಾಡೋದಕ್ಕೋಸ್ಕರವಾಗಿ ಭೂತಗಳು, ಅಂದ್ರೆ ಯಾರಿಗೆ ಅರ್ಹತೆ ಇಲ್ಲದೆ ಅರ್ಹತೆ ಇರೋರಿಗೆ ಸುಲಭವಾಗಿ ಒಂದು ದೇಹ ಅನ್ನೋದು ಸಿಗ್ಬಿಡುತ್ತೆ. ಆದ್ರೆ ಅರ್ಹತೆ ಇಲ್ಲ ಅಂತ ಇರ್ತಾರಲ್ಲ, ಅದವರಾಗಿರ್ತಾರಲ್ಲ, ಅಂಥವ್ರಿಗೆ ದೇಹ ಅನ್ನೋದು ಸಿಗೋದಿಲ್ಲ. ಶೋಷನಾಗಿ ಶಿವನು ಕರುಣೆಯಿಂದ ಏನ್ ಮಾಡ್ತಾನೆ, ಸೊ ಯಾವಾಗ್ಲೂ ಈ ಒಂದು ಸಂಧ್ಯಾ ವೇಳದಲ್ಲಿ ಈ ಒಂದು ಜೀವಿಗಳು ಅಂತ ತಿರುಗ್ತಿರ್ತಾನೆ. ಒಳ್ಳೆ ಅವಕಾಶ ಬಂದಾಗ ಅವ್ರನ್ನೆಲ್ಲ ಆ ಒಂದು ಇದರಲ್ಲಿ he has not come into being, does not come into being and will not come into being. ಆತನ ಇರುವಿಕೆ ಅನ್ನೋದೇ ಇಲ್ಲ, ಮತ್ತೆ ಆತ ಯಾವತ್ತೂ ಇರೋದು ಇಲ್ಲ, ಮತ್ತೆ ಯಾವತ್ತ ಬಂದೂ ಇಲ್ಲ. not come into being. he is unborn, eternal, ever existing. ಅನ್ಬಾರ್ನ್, ಆತನಿಗೆ ಹುಟ್ಟು ಅನ್ನೋದಿಲ್ಲ, ಶಾಶ್ವತವಾದ, ಎವರ್ ಲಾಸ್ಟಿಂಗ್, ಶಾಶ್ವತ, ಯಾವಾಗಲೂ ಇರುವ. ಅಂಡ್ ಪ್ರಿಮಿವಲ್, he is not slain when the body is slain. ಯಾವಾಗ ದೇಹ ಅನ್ನೋದು ನಶಿಸಿ ಹೋಗುತ್ತೆ ಆವಾಗ ಯಾವುದೇ ಕಾರಣಕ್ಕೂ ಆತನಿಗೆ ನಾಶ ಅನ್ನೋದು ಇಲ್ಲ. ಒಂದು ನಿಮಿಷ, ಯಾರಾದ್ರೂ ಕನ್ನಡದಲ್ಲಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹೇಳಿ ಮತ್ತೆ. ಭಾವಾರ್ಥ ಓದದ ಪ್ರಭುಜಿ? ಕನ್ನಡ ಅನುವಾದ ಮತ್ತೆ ಓದ್ತೀನಿ ಪ್ರಭುಜಿ. ಹರೇ ಕೃಷ್ಣ. ಓದಿ. ಅನುವಾದ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. Qualitatively, the small atomic fragmental part of the Supreme Spirit is one with the Supreme. ಸೊ ಇಲ್ಲಿ ಈ ಒಂದು ಅಂಶವನ್ನು ಹೇಳ್ತಿದ್ದಾರೆ. ಈ ಒಂದು ಆತ್ಮ ಯಾರು ಅನ್ನೋದು ತಿಳಿಸ್ತಾರೆ. ಆತ್ಮ ಯಾರು? ಈ ಒಂದು ಪರಮಾತ್ಮನ, ಇಲ್ಲ ಅಂದ್ರೆ ಹೋಲ್ ಅಂದ್ರೆ ಏನು? ಪರಿಪೂರ್ಣ ಉಳ್ಳಂತ ಭಗವಂತನ ಒಂದು ಭಾಗ, ಚಿಕ್ಕದಾದ. ಅಟಾಮಿಕ್ ಅಂದ್ರೆ ಸ್ಮಾಲ್ ಅಟಾಮಿಕ್ ಅಂದ್ರೆ ಅಣುವಿಗಿಂತ ಚಿಕ್ಕದಾದ ಒಂದು ಪದಾರ್ಥ ಅಂದ್ರೆ ಈ ಒಂದು ಆತ್ಮ. ಅದೇನದು? ಸುಪ್ರೀಂ ಸ್ಪಿರಿಟ್, ಪಾರ್ಟ್ ಆಫ್ ದ ಸುಪ್ರೀಂ ಸ್ಪಿರಿಟ್. ಪರಮಾತ್ಮನ್, ಆತನ ಒಂದು ಚಿಕ್ಕದಾದ ಅಂಶ, ಭಗವಂತನ ಒಂದು ಚಿಕ್ಕದಾದ ಅಂಶ ಇಸ್ ಒನ್ ವಿತ್ ಸುಪ್ರೀಂ. ಆತನು ಮತ್ತೆ ಈ ಒಂದು ಭಗವಂತನು ಇಬ್ಬರು ಒಂದೇ. ಯಾವ ರೀತಿಯಲ್ಲಿ ಒಂದಾಗ್ತಾರೆ? ಸೊ ಗುಣದಲ್ಲಿ ಇಬ್ರು ಒಂದೇ, ಸಚ್ಚಿತ್ ಆನಂದರೇ ಆಗಿರ್ತಾರೆ. ಈ ಅಂಡರ್ಗೋಸ್ ನೋ ಚೇಂಜಸ್ ಲೈಕ್ ದ ಬಾಡಿ. ಸೊ ದೇಹ ಯಾವ ರೀತಿ ಬದಲಾವಣೆ ಆಗುತ್ತೆ ಆ ರೀತಿಯ ಬದಲಾವಣೆ ಅನ್ನೋದು ಈ ಒಂದು ಆತ್ಮಕ್ಕೆ ಇಲ್ಲ. ಎಸ್, sometimes the soul is called the steady or ಕೂಟಸ್ಥ. ಸೊ ಕೆಲವೊಮ್ಮೆ ಈ ಒಂದು ಆತ್ಮವನ್ನ ಕೂಟಸ್ಥ ಅಂತ ಹೇಳಲಾಗುತ್ತೆ. The body is subject to 6 kinds of transformation. ಈ ದೇಹ ಅನ್ನೋದು 6 ಬದಲಾವಣೆಗಳು ಅನ್ನೋದಾಗುತ್ತೆ. ಯಾರಾದ್ರೂ ಹೇಳ್ತಾರೆ ಏನು 6 ಬದಲಾವಣೆಗಳು ಅನ್ನೋದು? 6 ಬದಲಾವಣೆಗಳು ಏನಾಗುತ್ತೆ? ಏನಿಲ್ವಾ? ಹೇಳಿ. ಹುಟ್ಟೋದು, ಮತ್ತೆ ಚಿಕ್ಕವರಾಗಿರುತ್ತೆ, ಮಗುವಾಗಿರೋದು, ಮತ್ತೆ ದೊಡ್ಡವರಾಗಿರೋದು, ಮತ್ತೆ ಪ್ರಾಡಕ್ಟ್ಸ್ ಉಂಟು ಮಾಡೋದು, ಹೇಳಕ್ ಬರ್ತಾ ಇಲ್ಲ ಪ್ರಭುಜಿ, ಇದು ಉಂಟು ಮಾಡೋದು, ಮತ್ತೆ ವಯಸ್ಸಾಗಿರ್ತೀವಿ, ಮತ್ತೆ ಮೃತ್ಯು ಬರುತ್ತೆ ಪ್ರಭುಜಿ. ಮೊದಲು ಜನನ ಅನ್ನೋದಾಗುತ್ತೆ, ನಂತರ ಬೆಳವಣಿಗೆ ಅನ್ನೋದಾಗುತ್ತೆ, ನಂತರ ಬೈ ಪ್ರಾಡಕ್ಟ್ಸ್ ಅಂತೀವಿ, ರೀಪ್ರೊಡಕ್ಷನ್, ಅವರಿಂದ ಇನ್ನೊಂದು ಹುಟ್ಕೊಳ್ಳುತ್ತೆ, ಆ ನಂತರ ಕೆಲ ಕಾಲ ಇರ್ತಾನೆ, ನಂತರ ಸಂಪೂರ್ಣವಾಗಿ ಕಣ್ಮರೆ, ಸಾವು ಅನ್ನೋದಾಗುತ್ತೆ, ಅದು ಪೂರ್ತಿ ಕಣ್ಮರೆ ಅನ್ನೋದು ಆಗುತ್ತೆ. ಸೊ ಇಟ್ ಟೇಕ್ಸ್ ಇಟ್ಸ್ ಬರ್ತ್ ಫ್ರಮ್ ದ ವೂಮ್ ಆಫ್ ದ ಮದರ್ಸ್ ಬಾಡಿ. ಸೊ ಒಂದು ತಾಯಿಯ ಗರ್ಭದಿಂದ ತನ್ನ ದೇಹದ ಒಂದು ರೂಪವನ್ನ ಪಡ್ಕೊಂತಾನೆ, ಅಲ್ಲಿಂದ ಜನನ ಅನ್ನೋದಾಗುತ್ತೆ.
ಇದು ಯಾವುದಕ್ಕೆ? ದೇಹಕ್ಕೆ, ಆತ್ಮಕ್ಕಲ್ಲ, ದೇಹಕ್ಕೆ. ರಿಮೈನ್ಸ್ ಫಾರ್ ಸಮ್ ಟೈಮ್, ಕೆಲ ಕಾಲ ಇದೇ ರೀತಿ ಇರುತ್ತೆ. ನಂತರ ಗ್ರೋಸ್, ಆನಂತರ ಬೆಳವಣಿಗೆ ಅನ್ನೋದು ಪ್ರಾರಂಭ ಆಗುತ್ತೆ. ನಂತರ ಪ್ರೊಡ್ಯೂಸ್ ಸಮ್ ಎಫೆಕ್ಟ್ಸ್. ನಂತರ ಬೆಳವಣಿಗೆ ಆದ ನಂತರ ಅವ್ರ ಮುಖಾಂತರ ಅವ್ರಿಗೊಂದು ಮದುವೆ ಮಾಡೋದು, ಅವ್ರಿಗೊಂದು ಮಗು ಆಗೋದು, ಇದೆಲ್ಲ ಆಗುತ್ತೆ. ಬೈ ಪ್ರಾಡಕ್ಟ್ಸ್ ಅನ್ನೋದು ಆಗುತ್ತೆ. ದೆನ್ ಗ್ರಾಜುವಲಿ ಡಿವೆಲ್ಸ್. ಆ ನಂತರ ಏನಾಗುತ್ತೆ? ದಿನ ಕಳೆದಂತೆ ಅವ್ರಿಗೆ ವಯಸ್ಸು ಅನ್ನೋದು ಆಗ್ತಾ ಇರುತ್ತೆ. ಆತ ಕ್ಷೀಣಿಸ್ತಾ ಇರುತ್ತಾನೆ, ದೇಹ ಒಂದು ಕ್ಷೀಣಿಸ್ತಾ ಇರುತ್ತೆ. ಅಂಡ್ ಅಟ್ ಲಾಸ್ಟ್ ವ್ಯಾನಿಷಸ್ ಇಂಟು ಆಬ್ಲಿವಿಷನ್. ಕೊನೆಯದಾಗಿ ಒಂದು ಪಂಚಭೂತಗಳಲ್ಲಿ ಐಕ್ಯನಾಗ್ತಾನೆ. ಪಂಚಭೂತಗಳಿಂದ ಬಂದಂತ ಒಂದು ವಸ್ತು ಏನಿದೆ ಅದು ಪಂಚಭೂತಗಳೊಂದಿಗೆ ಹೋಗುತ್ತೆ. ಅದಕ್ಕೆ ಡಸ್ಟ್ ಫ್ರಮ್ ದಿ ಡಸ್ಟ್ ಅಂತಾರೆ. ಧೂಳಿನಿಂದ ಧೂಳಿಗೆ, ಅಗ್ನಿಯಿಂದ ಅಗ್ನಿಗೆ, ಗಾಳಿನಿಂದ ಗಾಳಿಗೆ. ಸೊ ಹೆಂಗೆ ಬಂದು ಒಂದು ಶೇಖರಣೆ ಅನ್ನೋದಾಯ್ತು, ಅದು ಹೋಯ್ತು. ಅದೇ ರೀತಿನೇ ಯಾರು ನಮ್ಮ ಬುದ್ಧ ಇದೇ ಒಂದು ಕಾನ್ಸೆಪ್ಟ್ ಹೇಳಿದ್ರು, ಶೂನ್ಯವಾದ. ಹೆಂಗೆ ಒಂದು ಮನುಷ್ಯನ್ ಬರ್ತಾನೆ, ಹಲವಾರು ಭೌತಿಕದ ವಸ್ತುಗಳಿಂದ. ಒಂದು ಬಿಲ್ಡಿಂಗ್ ಹೆಂಗ್ ಬರುತ್ತೆ? ಹಲವಾರು ಭೌತಿಕ ವಸ್ತುಗಳಿಂದ. ಒಂದು ಇಟ್ಟಿಗೆ, ಸಿಮೆಂಟು, ಮರಳು ಇದೆಲ್ಲ ಹಾಕಿ ಕಟ್ಟಡ ಮಾಡಿದ್ರೆ ಅದಕ್ಕೊಂದು ರೂಪ ಅನ್ನೋದು ಬಂದ್ಬಿಡುತ್ತೆ. ಸರಿ, ಅದರ ಅವಶ್ಯಕತೆ ಇಲ್ಲ ಅಂದ ತಕ್ಷಣ, ಅದನ್ನ ಧ್ವಂಸ ಮಾಡಿದ ತಕ್ಷಣನೇ ಮಣ್ಣು ಮಣ್ಣಾಗ್ಬಿಡುತ್ತೆ, ಸಿಮೆಂಟ್ ಆಗ್ಬಿಡುತ್ತೆ, ಏನೇನೆಲ್ಲ ಅದು ಹಂಗೆ ಹೊರಟೋಗುತ್ತೆ, ಯಥಾರೂಪಕ್ಕೆ ಬಂದು. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿನೇ ಈ ಒಂದು ದೇಹ. ಕ್ಲಿಯರ್? Yes. The soul, however, does not go through such changes. ಆದ್ರೆ ಆತ್ಮ ಯಾವತ್ತಿಗೂ ಇಂಥ ಒಂದು ಬದಲಾವಣೆಗೆ ಒಳಪಡೋದಿಲ್ಲ. ಅದು ಯಾವತ್ತಿಗಿಂತ ರೀತಿ ಆಗೋದಿಲ್ಲ. ಅದಕ್ಕೆ ಅದು ಶಾಶ್ವತವಾಗಿರುತ್ತೆ, ಒಂದೇ ರೀತಿನೇ ಇರುತ್ತೆ. ದೊಡ್ಡವರಲ್ಲಿ, ಚಿಕ್ಕವರಲ್ಲಿ, ಪ್ರಾಣಿಗಳಲ್ಲಿ, ಕ್ರಿಮಿಕೀಟಗಳಲ್ಲಿ ಬೇರೆ ಬೇರೆ ಆತ್ಮ ಇರುತ್ತೆ ಅನ್ನೋದಿಲ್ಲ. ಒಂದೇ ಗಾತ್ರ, ಒಂದೇ ಇದರಲ್ಲಿ ಇರುತ್ತೆ. The soul is not born, but because it takes on a material body, the body takes its birth. ಸೊ ಆತ್ಮಕ್ಕೆ ಯಾವುದೇ ಒಂದು ಜನನ ಅನ್ನೋದಿಲ್ಲ. ಆದರೆ ಆತ್ಮ ಇರೋ ದೇಹಕ್ಕೆ ಜನನ ಆದಾಗ ಅದೆಲ್ಲರಿಗೂ ಕಾಣಿಸ್ಕೊಳ್ಳುತ್ತೆ. ಏನದು? ಓ, ಆತ್ಮಕ್ಕೆ ಜನನ ಆಯಿತು ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. The soul does not take birth there. ಅಲ್ಲಿ ಆ ಒಂದು ದೇಹಕ್ಕೆ ಜನನ ಅನ್ನೋದಾಗಿದ ತಕ್ಷಣ ಆತ್ಮಕ್ಕೆ ಜನನ ಆಯಿತು ಅನ್ನೋದು ಇಲ್ಲ. And the soul does not die. ಅದೇ ರೀತಿನೇ ಆತ್ಮ ಸಾವು ಅನ್ನೋದು ಸಹ ಇಲ್ಲ. ಆ ದೇಹ ಯಾವಾಗ ನೋಡಿ, ತಾಯಿಯ ಗರ್ಭದಿಂದ ಬಂದಂತ ಒಂದು ದೇಹಕ್ಕೆ ಯಾವುದೇ ರೀತಿಯ ಹುಟ್ಟು ಅನ್ನೋದು ಇಲ್ಲ. ದೇಹಕ್ಕೆ ಹುಟ್ಟಿದೆ, ಆದ್ರೆ ಆತ್ಮಕ್ಕೆ ಹುಟ್ಟು ಅನ್ನೋದಿಲ್ಲ. ಅಂತ ಅದೇ ರೀತಿ ಸಾಯುತ್ತೆ. ಸಾಯುವಾಗ ಆತ್ಮ ಅನ್ನೋದು ಸಾಯೋದಿಲ್ಲ. ಸರಿ, ಒಂದು ಪ್ರಶ್ನೆ ಎಲ್ಲರಿಗೂ. ತಾಯಿಯ ಗರ್ಭದಲ್ಲಿ ಯಾವಾಗ ನಮ್ಗೆ ಪ್ರಾಣ ಅನ್ನೋದು ಬರುತ್ತೆ? ಯಾರಾದ್ರೂ ಹೇಳ್ತಾರೆ? ಯಾವಾಗ ನಮ್ಗೆ ಪ್ರಾಣ ಬರುತ್ತೆ? ಸಿಕ್ಸ್ ಮಂತ್ಸ್ ಆದಾಗ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಮತ್ತೆ 6 ತಿಂಗಳು ಗರ್ಭಿಣಿ ಆದಾಗ ಆ ಮಗು ಆಡುತ್ತಲ್ಲ ಪ್ರಭುಜಿ, ಅವಾಗ ಪ್ರಾಣ ಬಂದಿರುತ್ತೆ. ಹೌದಾ? ಬೇರೆಯವ್ರು ಯಾರಾದ್ರೂ ಹೇಳ್ತಾರೆ ಯಾವಾಗ ಪ್ರಾಣ ಬರುತ್ತೆ ಅಂತ? ಹರೇ ಕೃಷ್ಣ ಪ್ರಭುಜಿ, ಯಾವಾಗ ಬೀಜ ಆಗುತ್ತೋ ತಾಯಿ ಹೊಟ್ಟೆನಲ್ಲಿ ಆವಾಗ್ಲಿಂದಾನೇ ಪ್ರಾಣ ಬಂದಿರುತ್ತೆ. ಎಸ್, ವೆರಿ ಗುಡ್. ಸೊ ಪ್ರಾಣ ಎಲ್ಲಿದೆ? ಎಲ್ಲಿದೆ ಪ್ರಾಣ? ಒಂದು ಬೀಜ ಅಥವಾ ದೇಹ ಯಾವುದೇ ಒಂದ್ ಇದ್ರಲ್ಲೂ ಪ್ರಾಣ ಇದ್ದೇ ಇರುತ್ತೆ. ಪ್ರಾಣ ಇದೆ. ಆ ಬೀಜ ಎಲ್ಲಿಂದ ಹೋಗುತ್ತೆ? ತಂದೆಯಿಂದ ತಾಯಿಯ ಗರ್ಭವನ್ನ ಪ್ರವೇಶಿಸುತ್ತೆ. ಕ್ಲಿಯರ್? ಯಾರಾದ್ರೂ ಕನ್ಸೀವ್ ಆಗಿದ್ದೀವಿ ಅಂದ್ರೆ, ನನ್ನ ತಾಯಿ ಆಗ್ತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಒಳಗಡೆ ಇನ್ನೊಂದು ಆತ್ಮ ಇದೆ ಅಂತ ಅರ್ಥ. ನಮ್ದೇನು? ಓ, ಇವಾಗ ಹೃದಯ ಬಡಿತ ಪ್ರಾರಂಭ ಆಯ್ತು, ಇವಾಗ ಒಂದು ರೂಪ ಅನ್ನೋದು ಬಂದಿದೆ, ಇವಾಗ ಇಂಥ ಪ್ರಾರಂಭ ಖಂಡಿತ ಇಲ್ಲ. ಕ್ಲಿಯರ್? ನಮ್ಮ ಯಾವುದೇ ಒಂದು ಒಂದು ಇದು ಬೆಳವಣಿಗೆ ಅನ್ನೋದಾಗ್ಬೇಕು, ಏನೋ ಒಂದು ವ್ಯತ್ಯಾಸಗಳಾಗ್ಬೇಕು ಅಂದ್ರೆ ಅದೊಂದು ಜೀವ ಅನ್ನೋದು ಇದೆ. ಎಲ್ಲ ಅರ್ಥ ಮಾಡ್ಕೊಳ್ಬೇಕು. ಒಂದು ಜೀವ ಇದ್ರೆ ಮಾತ್ರ ಒಂದು ಬದಲಾವಣೆಗಳು. ಜೀವ ಇಲ್ಲದೆ ಬದಲಾವಣೆಗಳಿಲ್ಲ. ಯಾವತ್ತಾದ್ರೂ ಶವ ಏನಾದ್ರೂ ಒಂಚೂರು ಚೇಂಜ್ ಆಗೋದು ನೋಡಿದ್ರೆ? ಚಿಕ್ಕ ಹುಡುಗನಾಗಿರೋ ಅಂತವನು ಆತ್ಮ ಬಿಟ್ಟ ಮೇಲೆ ಆ ಒಂದು ದೇಹ ಬೆಳವಣಿಗೆ ಆಗೋದು ನೋಡಿದ್ರೆ ಇಲ್ಲ. ಆಯ್ತು, ಇವಾಗ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳು ಅನ್ನೋದಾಗುತ್ತೆ.
ಹಿಂಗ್ ಹೇಳೋಣ. ಆಯ್ತು, ಇವಾಗ ಯಾವ್ದೋ ಒಂದು ರೋಗ ಅನ್ನೋದು ಬರ್ತೈತೆ, ಜ್ವರ ಬಂತು. ಏನಕ್ಕೆ ಜ್ವರ ಬಂತು ಹೇಳಿ ಯಾರಾದ್ರು? ಯಾರಾದ್ರೂ ಜೀವಕೋಶಗಳು ಬದಲಾಗ್ತವೆ. ಹಾ, ಜೀವಕೋಶಗಳು ಬದಲಾಗ್ತವೆ. ಜೀವಕೋಶಗಳು ಬದಲಾಗ್ತವೆ ಅದಕ್ಕೆ ಜೀವಕೋಶಗಳು ಪ್ರತಿ 7 ಬದಲಾಗ್ತವೆ. ವರ್ಷಕ್ಕೊಂದ್ಸತಿ. ಓಕೆ. ಸೊ ಅಲ್ಲಿ ಒಂದು ಜೀವಾಣು ಅನ್ನೋದು ಇದೆ, ಜೀವಿ ಇದೆ, ಅದಕ್ಕೆ ಅಲ್ಲಿ ಬದಲಾವಣೆ ಇಲ್ಲಾಂದ್ರೆ ಬದಲಾವಣೆ ಆಗಲ್ಲ. ನಮ್ಮ ದೇಹದಲ್ಲಿ ಎಷ್ಟು ಆತ್ಮಗಳಿವೆ? ನಮ್ಮ ದೇಹದಲ್ಲಿ ಎಷ್ಟು ಆತ್ಮಗಳಿವೆ? ಹರೇ ಕೃಷ್ಣ ಪ್ರಭುಜಿ. ಜೀವಕೋಶಗಳು ಎಷ್ಟಿದೆಯೋ ಅಷ್ಟು ಆತ್ಮಗಳು ಇದೆ ಪ್ರಭುಜಿ. ವೆರಿ ಗುಡ್. ಅಸಂಖ್ಯಾತ ಆತ್ಮಗಳಿವೆ. ಅರ್ಥ ಆಗ್ತಿದೆ? ಸೊ ಅಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಆತ್ಮ ಇರೋದ್ರಿಂದನೇ. ನಮ್ಮ ದೇಹದಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಅಂದ್ರೆ ಆತ್ಮ ಇರೋದ್ರಿಂದನೇ ಆ ಬದಲಾವಣೆ ಆಗ್ತಾ ಇರೋದು, ಇಲ್ಲ ಅಂದ್ರೆ ಆಗೋದಿಲ್ಲ. ಕ್ಲಿಯರ್? ಯಾವುದೇ ಒಂದು ರೋಗ ಬರಬೇಕು, ಇಲ್ಲ ಯಾವುದೇ ಒಂದು ಚೆನ್ನಾಗಾಗ್ಬೇಕು, ಇದಾಗ್ಬೇಕು, ಅದಾಗ್ಬೇಕು, ಹೆಂಗ್ ಆಗ್ಬೇಕು ಅಂದ್ರೂ ನನ್ನ ಒಂದು ಇದರಿಂದ, ಏನರಿಂದ ಕೆಲವೊಮ್ಮೆ ಹೇಳ್ತೀವಲ್ಲ, ನನ್ನ ಪ್ರಯತ್ನದಿಂದ ಈ ರೀತಿ ಆದೆ. ಉದಾಹರಣೆಗೆ ನನ್ನ ದೇಹವನ್ನ ನಾನು ಚೆನ್ನಾಗಿ ವ್ಯಾಯಾಮ ಮಾಡಿಕೊಂಡು ಒಳ್ಳೆಯ ಬಾಡಿ ಬಿಲ್ಡರ್ ಆಗಿ ಇರ್ತೀನಿ. ಹೆಂಗ್ ಸಾಧ್ಯ ಆಯ್ತದ? ಹೆಂಗ್ ಸಾಧ್ಯ ಆಯ್ತು? ಹೆಂಗಾಯ್ತು? ದೇಹ ಬದಲಾವಣೆ ಆಗಿದ್ದಕ್ಕೆ ಅವರಿಗೆ ಅದು ಕಾಣುತ್ತೆ ಪ್ರಭು. ದೇಹದಲ್ಲಿ ಬದಲಾವಣೆ ಬೇರೆ ಬೇರೆ ಜೀವಕೋಶಗಳು ಉತ್ಪನ್ನ ಆಗ್ತವೆ ಪ್ರಭು ಅಲ್ಲಿ ದೇಹದಲ್ಲಿ. ಬೇರೆ ಬೇರೆ ಜೀವಕೋಶಗಳು ಉತ್ಪನ್ನವಾಗುತ್ತೆ. ಯಾವಾಗ ಉತ್ಪನ್ನವಾಗುತ್ತೆ? ರಕ್ಷಾ ಪ್ರಭು, ಒಂದು ಸತ್ತಾಗ ಇನ್ನೊಂದು ಉತ್ಪನ್ನ ಆಗುತ್ತೆ ಪ್ರಭು. ಒಂದು ಸತ್ತಾಗ ಇನ್ನೊಂದು ಬರುತ್ತಾ? ಸಾಯ್ದೆ ಬರೋದಿಲ್ವಾ? ಸಾಯ್ದೇನೆ ಬರುತ್ತೆ, ಆಡ್ ಆಗುತ್ತೆ. ಏನ್ ಪ್ರಭು? ಬಟ್ ಪರ್ಟಿಕ್ಯುಲರ್ ಸ್ಪೇಸ್ ಕವರ್ ಮಾಡ್ಬೇಕಾದ್ರೆ ಇನ್ನೊಂದು ಸಾಯ್ಲೇಬೇಕು ಪ್ರಭು ಅಲ್ಲಿ. ಇನ್ನೊಂದ್ಸಲ ಹೇಳಿ ಪ್ರಭು. ಪರ್ಟಿಕ್ಯುಲರ್ ಆ ಸ್ಪೇಸ್ ಖಾಲಿ ಆಗ್ಬೇಕಾದ್ರೆ ಸ್ಪೇಸ್ ಇದ್ರೆ ತಾನೇ ಬರ್ಬೇಕು ಪ್ರಭು ಅಲ್ಲಿ. ಸ್ಪೇಸ್ ಆಗುತ್ತಲ್ಲ. ಏನ್ ಪ್ರಭು? ಸ್ಪೇಸ್ ಆಗ್ಬೇಕಾದ್ರೆ ಅಲ್ಲಿ ಖಾಲಿ ಆಗ್ಬೇಕು. ಒಂದು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ. ಈ 6 ಬದಲಾವಣೆ ಹೇಳ್ತೀವಲ್ಲ, ಎಲ್ಲಾ ಜೀವರಾಶಿಗಳಿಗೂ ಈ ಒಂದು 6 ಬದಲಾವಣೆ. ನಮ್ಮ ದೇಹದಲ್ಲಿರುವ ಒಂದು ಕ್ರಿಮಿಕೀಟಗಳೇನಿದೆ ಅದಕ್ಕೂ ಈ ಒಂದು 6 ಬದಲಾವಣೆ ಅನ್ನೋದಾಗುತ್ತೆ. ಅದಕ್ಕೂ ಮದುವೆ ಅನ್ನೋದು ಆಗುತ್ತೆ, ಅದಕ್ಕೂ ಮಕ್ಕಳು ಅನ್ನೋದು ಆಗುತ್ತೆ. ಅರ್ಥ ಆಗ್ತಿದೆಯಾ? ಎಸ್. ಯಾವಾಗ ನಾನು ಈ ಒಂದು ಈ ದೇಹಕ್ಕೆ ಆತ್ಮನಾಗಿ ಅದಕ್ಕೆ ಒಂದು ಅವಕಾಶ ಅನ್ನೋದು ಕೊಡ್ತೀನಿ, ಅದಕ್ಕೆ ಒಳ್ಳೆ ವಾತಾವರಣದಿಂದ ಹೆಚ್ಚಿನ ಒಂದು ಜನಸಂಖ್ಯೆ ಅನ್ನೋದು ಹಾಕ್ತಾ ಅದು ಬೆಳೀತಾ ಹೋಗುತ್ತೆ. ಯಾವಾಗ ನಾನು ದೇಹವನ್ನು ಸರಿಯಾಗಿ ನೋಡ್ಕೊಂಡಿಲ್ಲ, ಅದು ಕ್ಷೀಣಿಸ್ತಾ ಹೋಗುತ್ತೆ, ಸಾವನ್ನಪ್ಪುತ್ತೆ. ಉದಾಹರಣೆಗೆ ಇವತ್ತು ಇಡೀ ನಮ್ಮ ಬ್ರಹ್ಮಾಂಡದ ಎಲ್ಲ ಕಾರ್ಯಗಳು ಕೆಲಸ ಮಾಡ್ತಾ ಇದೆ ಅಂದ್ರೆ ಚೆನ್ನಾಗೆ ಅದರ ಆತ್ಮ ಚೆನ್ನಾಗಿದೆ ಅಂತ ಅರ್ಥ. ಗರ್ಭೋದಯಕ ಶಾಯಿ ವಿಷ್ಣು ಚೆನ್ನಾಗಿದ್ದಾನೆ, ಅದನ್ನು ನಡೀತಾ ಇರುತ್ತೆ. ಕ್ಲಿಯರ್? ಇದೀ ನನ್ನ ದೇಹ ಬ್ರಹ್ಮಾಂಡ ಇದ್ದ ಹಾಗೆ. ನಾನು ಸತ್ತೋದ್ರೆ ಪ್ರಳಯ ಅನ್ನೋದು ಆಗುತ್ತೆ. ಏನೋ ಸತ್ರೆ ಪ್ರಳಯ ಆಗುತ್ತೆ. ಯಾರಿಗೆ? ಆ ಒಂದು ದೇಹದಲ್ಲಿರುವ ಎಲ್ಲಾ ಜೀವರಾಶಿಗಳಿಗೂ ಅದು ಪ್ರಳಯವಾಗುತ್ತೆ. ಆದ ಕಾರಣ ಸಮಯಕ್ಕೆ ಮುಂಚೆ ನಾನೇನೋ ಸಾವನ್ನಪ್ಪರೆ ಅದನ್ನು ಸಹ ಪಾಪನೇ. ನನ್ನ ದೇಹವನ್ನು ಸರಿಯಾದ ರೀತಿಯಲ್ಲಿ ನಾನು ನೋಡ್ಕೊಳ್ಳಿಲ್ಲ ಅಂದ್ರೂ ಅದು ಪಾಪನೇ. ಉದಾಹರಣೆಗೆ ನನ್ನ ಸಾವು ಬಂದ್ಬಿಟ್ಟು 80 ವಯಸ್ಸಿಗಿದೆ. ಅದನ್ನ ನಾನು ಹೆಚ್ಚಿಗೆ ತಿನ್ಕೊಂಡು ಸೋಂಬೇರದಿಂದ ಮಲ್ಕೊಂಡು ಮಾಡಬಾರ್ದೆಲ್ಲ ಮಾಡ್ಕೊಂಡು ಕುಡ್ಕೊಂಡು ಏನೇನೋ ಮಾಡ್ಕೊಂಡು 40 ವಯಸ್ಸಿಗೆ ಸತ್ತೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಇನ್ನ 40 ವಯಸ್ಸು ನಾನು ಬದುಕಬೇಕಾಗಿರುತ್ತೆ. ಅಂತ ಒಂದು ದೇಹವನ್ನು ಹಾಳು ಮಾಡಿದೆ ಅಂದ್ರೆ ಅದು ಒಂದು ಪ್ರಳಯ. ಎಷ್ಟು ಜೀವರಾಶಿಗಳು ನನ್ನ ಮೇಲೆ ಆಧಾರಿತವಾಗಿರುತ್ತೆ. ಎಲ್ಲರಿಗೂ ಯಾವುದೇ ಒಂದು ಆಶ್ರಯ ಇಲ್ಲದೆ ಎಲ್ಲವನ್ನೂ ಮರಣವನ್ನು ಹೊಂದುವ ರೀತಿಯಲ್ಲಿ ಮಾಡಿದ್ದೀನಿ. ನಾನ್ ಮಾತ್ರ ಅಲ್ಲ, ನನ್ನ ಜೊತೆಗೆ ಅಸಂಖ್ಯಾತ ಜೀವರಾಶಿಗಳು ಕಣಗಳೆಲ್ಲವೂ ಸತ್ತೋಗಿದೆ. ಕ್ಲಿಯರ್? ಸೊ ಅದಕ್ಕೆ ದೇಹನು ತುಂಬಾ ಮುಖ್ಯ. ಆರೋಗ್ಯ ಅನ್ನೋದು ನೋಡ್ಕೊಳ್ಳುವಂಥದ್ದು. ಅದಕ್ಕೆ ಹಲವಾರು ಇದೆಲ್ಲ ಸೈನ್ಸ್, ವಿಜ್ಞಾನ
ಯಾವ ರೀತಿ ಉಸಿರಾಡಬೇಕು, ಎಷ್ಟರ ಮಟ್ಟಿಗೆ ಉಸಿರಾಡಬೇಕು, ಎಷ್ಟು ತಿನ್ನಬೇಕು, ಎಷ್ಟು ನೀರು ಕುಡಿಬೇಕು, ಹೆಂಗಿರ್ಬೇಕು, ಏನು ಒಂದೊಂದು ತಿಳ್ಕೊಂಡು ಮಾಡುವಂಥದ್ದು ಅದು ಪರಿಪೂರ್ಣ. ಓಕೆ, ಇದು ಟಾಪಿಕ್ ಚೇಂಜ್ ಆಗುತ್ತೆ, ಮುಂದಕ್ಕೆ ಹೋಗೋಣ. ಅಂಡ್ ಬಿಕಾಸ್ ದ ಸೋಲ್ ಹ್ಯಾಸ್ ನೋ ಬರ್ತ್, ಈ therefore has no past, present or future. ಸೊ ಆತ್ಮಕ್ಕೆ ಜನನ ಅನ್ನೋದೇ ಇಲ್ಲ ಅನ್ನೋವಾಗ ಆತನಿಗೆ ಭೂತ ಭವಿಷ್ಯತ್ ಅನ್ನೋದು ಎಲ್ಲಿರುತ್ತೆ, ನಾಳೆ ಅನ್ನೋದು ಎಲ್ಲಿರುತ್ತೆ? ಅರ್ಥ ಆಗ್ತಿದೆಯಾ? ಸೊ ಇದು ದೇಹಕ್ಕೆ ನಾಳೆ ಅಂತ ಇರೋದು, ಆತ್ಮಕ್ಕೆ ಯಾವುದೇ ರೀತಿಯ ನಾಳೆ ಅನ್ನೋದು ಇಲ್ಲ, ನಿನ್ನೆ ಅನ್ನೋದು ಇಲ್ಲ, ನಾಳೆ ಅನ್ನೋದು ಇಲ್ಲ. ಈ ದೇಹದ ರೂಪ ಹೆಂಗ್ ಬಂತು? ದೇಹದ ರೂಪ ಹೆಂಗ್ ಬಂತು ಯಾರಾದ್ರೂ ಹೇಳ್ತೀರಾ? ಪ್ರಕೃತಿಯಿಂದ ಪ್ರಭು. ನಮ್ಮ ಗುಣಗಳಿಂದ, ಗುಣಗಳಿಂದ. ಆಮೇಲೆ ಹರೇ ಕೃಷ್ಣ ಪ್ರಭುಜಿ. ನಮ್ಮ ಕೋರಿಕೆಗಳಿಂದ ಪ್ರಭುಜಿ. ಕೋರಿಕೆಗಳಿಂದ. ವೆರಿ ಗುಡ್. ಆಮೇಲೆ ಯಾವ ಭಾಷೆ ಉಪಯೋಗಿಸೋಣ ಅದಕ್ಕೆ? ನಮ್ಮ ಪಾಪ ಮತ್ತು ಪುಣ್ಯ ಕರ್ಮಗಳ ಪ್ರಕಾರ. ವೆರಿ ಸಿಂಪಲ್, ಕರ್ಮಗಳು ಅಷ್ಟೇ, ಪಾಪ ಪುಣ್ಯ ಬಿಟ್ಬಿಡಿ. ನಮ್ಮ ಕರ್ಮಗಳಿಂದ ನಮ್ಮ ದೇಹದ ಒಂದು ರೂಪ ಬರುತ್ತೆ. ನಾನು ಕರ್ಮ ಮಾಡೋದ್ರಿಂದನೇ ಅದಕ್ಕೆ ಆ ಒಂದು ದೇಹ ಅನ್ನೋದು ಬಂದಿರೋದು. ಕ್ಲಿಯರ್? ಸೊ ದೇಹಕ್ಕೆ ಇನ್ನೊಂದು ದೇಹ ಅನ್ನೋದು ಬಂತು, ಆತ್ಮ ಬರ್ಲಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ನನ್ನ ಪ್ರಯಾಣ ಅನ್ನೋದು ನಡೀತಾನೇ ಇದೆ, ಯಾವುದೋ ಒಂದು ಕಡೆಗೆ ನಡೀತಾ ಇದೆ. ಮಧ್ಯದಲ್ಲಿ ನಾನು ನಿಂತಿದ್ದೀನಿ, ಒಂದು ಬಲಗಡೆ ಹೋಗ್ತೀನಿ, ಇಲ್ಲ ಎಡಗಡೆ ಹೋಗ್ತೀನಿ. ಬಲಗಡೆ ಭಗವಂತನಿದ್ದಾನೆ, ಎಡಗಡೆ ಬಂದ್ಬಿಟ್ಟು ಮಾಯಾದೇವಿ ಇದ್ದಾನೆ, ಯಾವುದೋ ಒಂದಿದೆ ಅದವ. ಸೊ ನಾವು ಕೆಳಗಡೆ ಅನ್ನೋದು ಹೋಗ್ತಾ ಇರುವಾಗ ಕೆಳಗಡೆ ಹೋಗ್ತಾ, ಬಟ್ ನನ್ನ ಪ್ರಯಾಣ ಅಂತೂ ನಡೀತಾನೇ ಇರುತ್ತೆ, ಯಾವತ್ತಿಗೂ ನಿಲ್ಲೋದಿಲ್ಲ. ನಾನು ಒಂದು ಭೌತಿಕವಾದಿ ಆಗಿರ್ಬೋದು, ಆಧ್ಯಾತ್ಮಿಕವಾದಿ ಆಗಿರ್ಬೋದು, ನನ್ನ ಜೀವನದ ಪ್ರಯಾಣ ಅನ್ನೋದು ನಡೀತಾನೇ ಇರುತ್ತೆ. ಸೊ ನಾನು ಯಾವಾಗ ಕೆಳಕ್ಕೆ ಹೋಗ್ತಾ ಇರ್ತೀನಿ, ಹಲವಾರು ಕರ್ಮಗಳನ್ನ ಕಟ್ಕೊಂಡು ಹೋಗ್ತಾ ಇರ್ತೀನಿ, ಆವಾಗಲೇ ಬಂದಿದ್ದನ್ನ ಆಗ್ತಾ ಇರ್ತೀನಿ. ಆದ್ರೆ ಯಾವಾಗ ಭಗವಂತನ ಕಡೆಗೆ ಹೋಗ್ತೀನಿ, ಹಲವಾರು ಕರ್ಮಗಳು ಏನಿದೆ ಅದನ್ನೆಲ್ಲ ಕೆಳಗೆ ಇಳಿಸ್ಬಿಟ್ಟು ಹೋಗ್ತಾ ಇರ್ತೀನಿ, ಮುಕ್ತನಾಗ್ತಿರ್ತೀನಿ. ಕ್ಲಿಯರ್? ಎಸ್. ಸೊ ಯಾವಾಗ ಭಗವಂತ ಹತ್ರ ಹೋಗೋ ಅಷ್ಟೊತ್ತಿಗೆ ಎಲ್ಲ ಕರ್ಮಗಳನ್ನ ಕೆಳಗಿಟ್ಟಿದ್ದೀನಿ ಅಂದ್ರೆ ನಾನ್ ಮಾತ್ರ ಉಳ್ಕೊಂಡಿರ್ತೀನಿ, ನನ್ನ ತಲೆ ಮೇಲೆ ಇರೋದೆಲ್ಲ ಹೊರಟೋಗಿರುತ್ತೆ. ಹಲವಾರು ಹೊತ್ಕೊಂಡು ಹೋಗ್ತಾ ಇದೀವಲ್ಲ, ಅದೆಲ್ಲ ಒಂದೊಂದೇ ಕೆಳಗೆ ಇಳಿಸ್ತಾ ಕೊನೆಗೆ ಭಗವಂತ ಹತ್ರ ಹೋಗೋ ಅಷ್ಟೊತ್ತಿಗೆ ನನ್ನ ಹತ್ರ ಏನೂ ಇರೋದಿಲ್ಲ, ಎಲ್ಲ ಬಿಟ್ಬಿಟ್ಟಿರ್ತೀನಿ. ಆವಾಗ ಶುದ್ಧ ಆತ್ಮನಾಗಿರ್ತೀನಿ. ಕ್ಲಿಯರ್? ಎಸ್. ಅಂಡರ್ ದ ಇಂಪ್ರೆಷನ್. ಹೇಳಿ ಪ್ರಭು. ಒಂದು ಸಣ್ಣ ಡೌಟ್ ಇದೆ, ಪ್ರಭು ನಾವೀಗ ನೋಡೋದಲ್ಲ, ಇಷ್ಟೊಂದು ಆಟಮ್ಸ್ ಇರುತ್ತೆ, ಆಟಮ್ಸು ಇದೇ ತರ ಜನ್ಮ ತಗೊಂಡು ಮತ್ತೆ ಬಂದಿರುತ್ತೆ ಪ್ರಭು. ಹೌದು ಪ್ರಭು. ಹಾಗಾದ್ರೆ ಬರೀ 84 ಲಕ್ಷ ಜೀವರಾಶಿ ಅಂತಾರಲ್ಲ ಪ್ರಭು, ಅದು ನೋಡೋಕೆ ಇಟ್ ಇಸ್ 7 ಆಕ್ಟಿಲಿಯನ್ ಅಂತಾರೆ, ಅಂದ್ರೆ 7 × 27 zeros. ಏನು ಇಲ್ಲ ಪ್ರಭು, ನಮ್ಮ ಶರೀರದಲ್ಲಿ 7 ಫಾಲೋಡ್ ಬೈ 27 zeros ಆಟಮ್ಸ್ ಇದೆ, ಅಂದ್ರೆ 7 ಆಕ್ಟಿಲಿಯನ್ಸ್. ಮತ್ತೆ ಶಾಸ್ತ್ರಗಳ 84 ಲಕ್ಷ ಜೀವರಾಶಿ ದಾಟಿ ಬಂದಿದೆ. 84 ಲಕ್ಷ ಜೀವರಾಶಿಗಳು ಇರೋದು. ವೆರೈಟೀಸ್ ಅಲ್ವಾ ಪ್ರಭು? ಇದು ಇಲ್ಲ, ವೆರೈಟೀಸ್ ಅಲ್ವಾ ಪ್ರಭು? ನಮ್ಮ ಶರೀರದಲ್ಲೇ 7 ಆಕ್ಟಿಲಿಯನ್ಸ್ ಅಂತಾರೆ, ಆಕ್ಟಿಲಿಯನ್. ಅದು 7 × 10⁻27. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಪ್ರಭು, ನನಗೆ ಎಷ್ಟು ಗೊತ್ತು ಅಷ್ಟನ್ನ ಹೇಳ್ತೀನಿ ಅಷ್ಟೇ. ಸೊ ಸೈನ್ಸ್ ಎಷ್ಟರ ಮಟ್ಟಿಗೆ ಆ ವಿಜ್ಞಾನಿಗಳು ಹೇಳೋದು ಸರಿಯಾಗಿದೆ ಅನ್ನೋದು ಗೊತ್ತಿಲ್ಲ, ಬಟ್ ಎಲ್ಲಾ ಜೀವರಾಶಿಗಳು ಒಂದು ಜನ್ಮ ಅನ್ನೋದು ಆಗಿರುತ್ತೆ. 84 ಲಕ್ಷ ಯೋನಿಗಳಲ್ಲಿ ನೋಡ್ಬೋದು, ಪಕ್ಷಿಗಳು, ಪ್ರಾಣಿಗಳು, ಕ್ರಿಮಿಕೀಟಿಗಳು ಎಲ್ಲವನ್ನೂ ಅಲ್ಲಿ ಕೃಷ್ಣ ಹೇಳ್ತಾನೆ. ಅದೆಲ್ಲ ಆ ಒಂದು ಕ್ಯಾಟಗರಿ. ಶರೀರದಲ್ಲಿ ಇರೋದು ಆಗಿರಲ್ಲ ಪ್ರಭು? ಹಾಗಾದ್ರೆ ಏನ್ ಪ್ರಭು? ನಮ್ಮ ಶರೀರದಲ್ಲಿ ಆಟಮ್ಸ್ ಹುಟ್ಟಿ ಸಾಯುತ್ತಲ್ಲ, ಅದು ಲೆಕ್ಕ ಆಗಿರುತ್ತೆ ಅಂತೀರಾ? ಹೌದು ಪ್ರಭು, ಅದೆಲ್ಲ ಒಂದೇನೆ. ನೀವು ಇಷ್ಟು ವೆರೈಟಿ ಅಂತಲ್ಲ, ಅಷ್ಟಿರೋದಿಲ್ಲ, ಒಂದೇ. ಹಂಗ್ ನೋಡೋದ್ರೆ ಈಗ ಮನುಷ್ಯರು ತುಂಬಾ ಲೆಕ್ಕಾಚಾರ ಇರುತ್ತೆ. ಯಾಕಂದ್ರೆ ಶರೀರದಲ್ಲೇ ಅಷ್ಟೊಂದಿದೆ, ಅದೇ ನೋಡಿ ಎಷ್ಟು ಜನ್ಮಗಳು ತಗೊಂಬರುತ್ತೆ ಅಂತ. ಹರೇ ಕೃಷ್ಣ ಪ್ರಭು, ಅದು ವೆರೈಟಿ ಅಂತ ಅನ್ಕೋಬೇಡಿ, 84 ಲಕ್ಷ ಜೀವಿಗಳೇ, ಬಟ್ ಒಂದೇ ತರದವೇನೆ ಅಸಂಖ್ಯಾತ ಇದೆ ನಮ್ಮ ದೇಹದಲ್ಲಿ ಅಷ್ಟೇ. ಅದನ್ನ ಮಿಲಿಯನ್ ಗಟ್ಲೆ ಲೆಕ್ಕ ಮಾಡಿ ಹೇಳ್ತಾರೆ ಪ್ರಭು. ಒಂದೇ ತರ ಸೆಲ್ಸೇನೆ ಎಷ್ಟೋ ಇರುತ್ತೆ ಅನ್ನೋದಕ್ಕೆ ಅಷ್ಟು ಇರುತ್ತೆ ಅಂತ ಹೇಳ್ತಾರೆ. ಬಟ್ 84 ಲಕ್ಷ ಜೀವಿಗಳೇ ಇರೋದು, ಇದು ಬಂದ್ಬಿಟ್ಟು ಮಿಲಿಯನ್ ಗಟ್ಲೆ ಅದಿರುತ್ತೆ. ಇದು ಒಂದೇ ತರದ್ದೇ, ಲಕ್ಷಾಂತರ ಇರುತ್ತೆ ಪ್ರಭು, ಒಂದೇ ತರದ್ದೇನೆ. ಹಂಗಾಗಿ ಅದು ಬರುತ್ತೆ, ಲೆಕ್ಕಕ್ಕೆ ಬರುತ್ತೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹಂಗ್ ನೋಡಕೋದ್ರೆ ಮನುಷ್ಯರು ಅಷ್ಟೇ, ಸಂಖ್ಯಾತ ಮನುಷ್ಯರು ಇದ್ದಾರೆ.
ಅದೇ ರೀತಿ ನಾಯಿಗಳು, ಬೆಕ್ಕುಗಳು ಹಲವಾರು ಅಸಂಖ್ಯಾತವಾಗಿರುತ್ತೆ. ಇಲ್ಲಿ ಕ್ವಾರ್ಟರ್ ಪಲ್ಸ್ ಅಂದ್ರೆ 4 ಪಾದವುಳ್ಳಂಥದ್ದು 30 ಲಕ್ಷ ಅಂತ ಕೃಷ್ಣ ಹೇಳ್ತಾರೆ. ಅದು ಈ ರೀತಿ ಆ ಒಂದು ಕ್ರಿಮಿಕೀಟಗಳಾಗಿರ್ಬೋದು, ಇದೆಲ್ಲ ಯಾವ ಕ್ಯಾಟಗರಿ ಸೇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಆ ಒಂದು ಕ್ಯಾಟಗರಿಯಲ್ಲಿ ಅಷ್ಟು ಜೀವರಾಶಿಗಳು ಅನ್ನೋದು ಇರುತ್ತೆ. ನಾವು ಸೊಳ್ಳೆ ಆಗಿನೂ ಹುಟ್ಟುತ್ತೇವೆ. ಅಂದ್ರೆ ಬರೀ ನಮ್ ಕಣ್ಣಿಗೆ ಕಾಣಿಸೋದು ಮಾತ್ರನೇ ಅಲ್ಲ, ಕಣ್ಣಿಗೆ ಕಾಣಿಸ್ತಾ ಇರೋದು ಸಹ ಅದ್ರ ಜೊತೆಗೆ ಇಡೀ ಬ್ರಹ್ಮಾಂಡದಲ್ಲಿ. ಸೊ ಅದು 2 ಅರ್ಥದಲ್ಲಿ ತಗೊಳ್ಬಹುದು. ಬರೀ ಯಾಕಂದ್ರೆ ಅದು ಶಾಸ್ತ್ರಗಳು ಬ್ರಹ್ಮಾಂಡಕ್ಕೆ ಸೇರಿರುವಂಥದ್ದು. ಆದ ಕಾರಣ 84 ಲಕ್ಷ ಯೋನಿಗಳು ಅಂದ್ರೆ 84 ಲಕ್ಷ ಇಡೀ ಬ್ರಹ್ಮಾಂಡಕ್ಕೆ ಸೇರಿರೋದು. ಅದರಲ್ಲಿ ದೇವತೆಗಳು, ಯಕ್ಷರು, ಗಂಧರ್ವರು, ಕೆಂಪುರುಷರು, ನಾಗರು, ಇವರೆಲ್ಲ ಅದರಲ್ಲಿ ಬರ್ತಾರೋ ಎಲ್ಲ ಒಂದೊಂದು ಕ್ಯಾಟಗರಿ ಆಗಿರುತ್ತೆ. ಅಸಂಖ್ಯಾತ ನಂಬರ್ ಆಗಿರುತ್ತೆ ಸಂಖ್ಯೆಗಳು, ಬಟ್ ಒಂದೇ ಒಂದು ಕ್ಯಾಟಗರಿ ಆಗಿರುತ್ತೆ. Yes, and because the soul has no birth, he therefore has no past, present and future. He is eternal, ever existing and primeval. So ಶಾಶ್ವತನು ಮತ್ತೆ ಯಾವಾಗಲೂ ಇರುವಂತಹವನು primeval. That is, there is no trace in history of his coming into being. ಅಂದ್ರೆ ಇತಿಹಾಸ ಅನ್ನೋದೇ ಇಲ್ಲ. ಇವಾಗ ಬಂದ ಇತಿಹಾಸ ನಮಗೆ ಇಲ್ಲದೇ ಇರುವಂತದ್ದು. ಇತಿಹಾಸ ಯಾರಿಗಿರುತ್ತೆ? ಇತಿಹಾಸ ಅಂದ್ರೆ ಏನು? ಇತಿಹಾಸ ಅಂದ್ರೆ ಏನು ಯಾರಾದ್ರೂ ಹೇಳ್ತೀರಾ? ನಡೆದಿರುವ ಘಟನೆಗಳು ಪ್ರಭು, ಸ್ಟೋರಿ. ನಡೆದಿರೋ ಘಟನೆಗಳು. ಓಕೆ, ಈ ಸಂದರ್ಭಕ್ಕೆ ಅನುಗುಣವಾಗಿ ಅದು ಒಂದೇ ಒಂದ್ಸರಿ ಆ ಘಟನೆ ನಡೆಯುವಂಥದ್ದು, ಮತ್ತೆ ಮರುಕಳಿಸೋದಿಲ್ಲ. ಓಕೆ, ಬೇರೆ? ಆಕಾಶಕ್ಕೆ ಇತಿಹಾಸ ಇದೆಯಾ? ಆಕಾಶಕ್ಕೆ ಇತಿಹಾಸ ಇದೆಯಾ? ಭೂಮಿಗೆ ಇತಿಹಾಸ ಇದೆಯಾ? ನಮ್ಮ ಒಂದು ಭೌತಿಕದ ಒಂದು ಉದಾಹರಣೆ ಹೇಳ್ತಿದ್ದೀನಿ. ಆಧ್ಯಾತ್ಮಿಕ ಲೆಕ್ಕಾಚಾರದಲ್ಲಿ ಬೇಡ, ಭೌತಿಕದಲ್ಲಿ. ಆಯ್ತು, ಭೌತಿಕ ಏನು ಆಧ್ಯಾತ್ಮಿಕ ಎರಡರ ತಗೊಳ್ಳಿ. ಇದೆಯಾ? ಇತಿಹಾಸ ಇದೆಯಾ? ಇದೆ ಅಂತೀರಾ ಇಲ್ಲ ಅಂತೀರಾ? ಇದೆ ಪ್ರಭು. ಹೇಳಿ. ಇತಿಹಾಸ ಆಕಾಶದ ಭೂಮಿದೆ ಏನಾದ್ರು ಹೇಳ್ತೀರಾ? ಪ್ರಭು, ಈಗ ಭೂಮಿದೆ ಅಂದ್ರೆ ಭೂಮಿ ಇಷ್ಟು ಸುತ್ತಳತೆ ಇದೆ, ಅದೆಲ್ಲ ಇತಿಹಾಸನೇ ತಾನೆ ಪ್ರಭು? ಅದು ಕರ್ಮ ಅಲ್ವಾ? ಅದ್ರಲ್ಲಿ ಇಷ್ಟು ಹುಳಗಳಿದೆ, ಇಷ್ಟು ಅಡಿ ಹಳ್ಳ ತೆಗಿತಾರೆ, ಅದ ನೀರಿದೆ ಅಂತ ಎಲ್ಲ ಅಳತೆ ಎಲ್ಲ ಮಾಡ್ತಾರಲ್ಲ ಪ್ರಭು, ಅದು ಇತಿಹಾಸದ ಲೆಕ್ಕ ಬರುತ್ತಲ್ಲ ಪ್ರಭು? ಸೊ ಇತಿಹಾಸ ನಡೆದಿರೋ ಘಟನೆಗಳು ಭೂಮಿಗೆ ಸಂಬಂಧಪಟ್ಟಂಥದ್ದು. ಸೊ ನೀವು ಭೂಮಿಯನ್ನ ಸ್ಟಡಿ ಮಾಡ್ತಿದ್ದೀರ, ಅದರ ವಿಚಾರಗಳನ್ನ ತಿಳ್ಕೊಂತಿದ್ದೀರ ಹೊರತುಪಡಿಸಿ ಅದು ಪ್ರಾರಂಭ ಅನ್ನೋದಿಲ್ವಲ್ಲ. ಇತಿಹಾಸ ಯಾವ್ದಕ್ಕೆ ಬರುತ್ತೆ? ಯಾವ್ದಕ್ಕೆ ಪ್ರಾರಂಭ ಆಯ್ತು ಅದು ಇತಿಹಾಸ. ಇಂಥ ಸಂದರ್ಭದಲ್ಲಿ ಅದು ಪ್ರಾರಂಭವಾಯಿತು. ಅದು ಪ್ರಾರಂಭ ಆಗೋದಕ್ಕೆ ಈ ರೀತಿ ಒಂದು ಕಾರಣ. ಕರೆಕ್ಟ್. ಸೊ ಇತಿಹಾಸ ಅಂದ್ರೆ ಯಾವುದು ಪ್ರಾರಂಭವಾಗುತ್ತೆ ಅದನ್ನ ಇತಿಹಾಸ ಅಂತೀವಿ. ಯಾವುದಕ್ಕೆ ಪ್ರಾರಂಭ ಅನ್ನೋದಿಲ್ಲ, ಅಂತ್ಯ ಅನ್ನೋದಿಲ್ಲ, ಅಂಥದನ್ನ ಇತಿಹಾಸ ಅಂತ ಹೇಳಕ್ಕಾಗಲ್ಲ. Yes. Under the impression of the body, we seek the history of birth, etc. of the soul. ಇದು ಅರ್ಥ ಆಯ್ತಾ? ನಾನು ದೇಹಧಾರಿ, ಇಲ್ಲಾಂದ್ರೆ ದೇಹದ ಪ್ರಜ್ಞೆಯಲ್ಲಿ ಇರೋದ್ರಿಂದ ಈ ಆತ್ಮಕ್ಕೆ ಒಂದು ಇತಿಹಾಸ ಅನ್ನೋದನ್ನ ಕಟ್ತೀನಿ. ಉದಾಹರಣೆಗೆ ಕೃಷ್ಣನಿಗೆ ಇತಿಹಾಸ ಇದೆಯಾ? ಶ್ರೀರಾಮಚಂದ್ರನಿಗೆ ಇತಿಹಾಸ ಇದೆಯಾ? ಹೌದು ಪ್ರಭು, ಇದೆ, ಇತಿಹಾಸ ಇದೆಯಲ್ಲ. ಶ್ರೀರಾಮಚಂದ್ರ ಹುಟ್ಟಿದ್ದಾನೆ, ಇಷ್ಟು ವರ್ಷಗಳ ಹಿಂದೆ ಹುಟ್ಟಿದ್ದ. ಕೃಷ್ಣನು ಇಷ್ಟು ವರ್ಷಗಳ ಹಿಂದೆ ಹುಟ್ಟಿದ್ದ. ಅರ್ಥ ಆಗ್ತಿದೆಯಾ? ಇವಾಗ ಇತಿಹಾಸ ಇದೆ ಅಂತೀವಿ. ಯಾರಿದೆ ಅಂತಾರೆ? ಅವಾಗ ಭಗವಂತನ ಶಾಶ್ವತ ಅಂತ ಹೇಳಿದ್ರೆ ಹಿಂಗೆ
ಸೊ ನೋಡುವ ದೃಷ್ಟಿ, ನಾನು ಆ ಕಡೆಯಿಂದ ನೋಡ್ತಿದ್ದೇನೆ, ಈ ಕಡೆಯಿಂದ ನೋಡ್ತಿದ್ದೇನೆ. ನಾನು ಭಕ್ತನಾಗಿ ನೋಡಿದಾಗ ಅದಕ್ಕೆ ಇತಿಹಾಸ ಅನ್ನೋದು ಇಲ್ಲ, ಅವಕ್ತನಾಗಿ ನೋಡಿದಾಗ ಅದಕ್ಕೆ ಇತಿಹಾಸ ಇದೆ. ಸೊ ಯಾರಿಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು? ಭೌತಿಕವಾದಿಗಳಿಗೆ ಇಲ್ಲ ಅಂದ್ರೆ ರಾಮ ಮಂದಿರನ ಬರ್ತಾ ಇರ್ಲಿಲ್ಲ. ಕರೆಕ್ಟ್, ಅದಕ್ಕೆ ಇತಿಹಾಸ ಇದೆ ಅಂದಿದ್ದಕ್ಕೆ ಬಂದಿದ್ದು. ಶ್ರೀರಾಮಚಂದ್ರ ಇದ್ದ, ಹಿಂಗಿತ್ತು ಹಂಗಿತ್ತು ಅಂದಿದ್ದಕ್ಕೆ ಅದು ಬಂದಿದ್ದಿಲ್ಲ ಅಂದ್ರೆ ಬರ್ತಾನೆ ಇರ್ಲಿಲ್ಲ. ಭೌತಿಕವಾದಿಗಳಿಗೆ ಅದು ಇತಿಹಾಸ ಅನ್ನೋದು ಇದೆ, ಅದು ಆಧ್ಯಾತ್ಮಿಕವಾದಿಗಳಿಗೆ ಇತಿಹಾಸ ಅನ್ನೋದು ಇಲ್ಲ. ಶ್ರೀರಾಮಚಂದ್ರರು ಶಾಶ್ವತರು, ಕೃಷ್ಣನು ಶಾಶ್ವತನು. ಕ್ಲಿಯರ್? Yes. The soul does not at any time become old as the body does. ಆತ್ಮ ಯಾವತ್ತಕ್ಕೂ ಮುಪ್ಪು ಅನ್ನೋದು ಬರೋದಿಲ್ಲ, ವಯಸ್ಸಾಗೋದಿಲ್ಲ. The so-called old man therefore feels himself to be in the same spirit as in the childhood or youth. The changes of the body do not affect the soul. So ಈ ರೀತಿ ದೇಹಕ್ಕೆ ಹಲವಾರು ಬದಲಾವಣೆ ಏನಿದೆ ಅದು ದೇಹಕ್ಕಾಗುತ್ತೆ, ಆದರೆ ಆತ್ಮಕ್ಕೆ ಯಾವುದೇ ಒಂದು ಬದಲಾವಣೆಗಳು ಅನ್ನೋದು ಆಗೋದಿಲ್ಲ. The soul does not deteriorate like a tree nor ಎನಿಥಿಂಗ್ ಮೆಟೀರಿಯಲ್. ಒಂದು ಮರ ಯಾವ ರೀತಿ ದಿನ ಕಳೆದಂತೆ ಅದಕ್ಕೆ ವಯಸ್ಸಾಗ್ತದ್ರೆ ಕೊನೆಗೆ ಏನಾಗುತ್ತೆ, ಬಿದ್ದೋಗುತ್ತೆ. ಇಲ್ಲಾಂದ್ರೆ ಯಾವುದೇ ಒಂದು ಭೌತಿಕದ ಅಂಶ ತರ ಆತ್ಮ ಆಗೋದಿಲ್ಲ. The soul has no by product either. ಆತ್ಮಕ್ಕೆ ಬೈ ಪ್ರಾಡಕ್ಟ್ಸ್ ಇಲ್ಲ. ಆತ್ಮ ಇನ್ನೊಂದು ಆತ್ಮವನ್ನ ಸೃಷ್ಟಿ ಮಾಡುತ್ತೆ, ಇಲ್ಲ. ದೇಹ ಮಾತ್ರನೇ ಇನ್ನೊಂದು ದೇಹವನ್ನ ಸೃಷ್ಟಿ ಮಾಡುತ್ತೆ. ಅರ್ಥ ಆಗ್ತದೆ? ಮತ್ತೆ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗ್ಬಿಡುತ್ತೆ. ಇಲ್ಲ, ಆತ್ಮದಿಂದನೇ ಇನ್ನೊಂದು ಬರೋದು, ದೇಹ ಇನ್ನೊಂದು ದೇಹನ ಎಲ್ಲಿ ಹುಟ್ಟಿಸುತ್ತೆ? ಕರೆಕ್ಟ್. ಬಟ್ ಯಾವ ದೃಷ್ಟಿಕೋನದಲ್ಲಿ ನೋಡ್ತಿದ್ದೀವಿ? ಆತ್ಮ ಇನ್ನೊಂದು ಆತ್ಮವನ್ನು ಹುಟ್ಟಿಸೋದಿಲ್ಲ. ಆತ್ಮದ ಶಕ್ತಿಯಿಂದ ದೇಹ ಇನ್ನೊಂದು ದೇಹವನ್ನು ಹುಟ್ಟಿಸುತ್ತೆ. ಕ್ಲಿಯರ್? The byproduct of the body, namely children, are also different individual souls. ಸೊ ಅದೇ ರೀತಿನೇ ಈ ಒಂದು ದೇಹಕ್ಕೆ ಸಂಬಂಧಪಟ್ಟಂತ ಬೇರೆ ಒಂದು ದೇಹ ಪಡ್ಕೊಳ್ಳೋದು ಕೂಡ ಬೇರೆ ಒಂದು ಆತ್ಮನೇ ಆಗಿರುತ್ತೆ. ಅಂಡ್ ಓವಿಂಗ್ ಟು ದ ಬಾಡಿ ದೇ ಅಪಿಯರ್ ಆಸ್ ಚಿಲ್ಡ್ರನ್ ಆಫ್ ಎ ಪರ್ಟಿಕ್ಯುಲರ್ ಮ್ಯಾನ್. ಆ ದೇಹ ಪ್ರಜ್ಞೆಯಲ್ಲಿರೋದ್ರೆ ದೇಹಕ್ಕೆ ಸಂಬಂಧಪಟ್ಟಂತೆ ಆತ ಈತನ ಮಗ, ಈತನ ಮಗಳು ಅಂತ ಹೇಳಲಾಗುತ್ತೆ. The body develops because of the soul's presence, but the soul has neither offshoots nor change. ಆದ್ರೆ ಈ ಒಂದು ಆತ್ಮ ಇರೋದ್ರಿಂದ ಈ ಬದಲಾವಣೆ ಅನ್ನೋದು ಆಗ್ತಾ ಇರುತ್ತೆ ದೇಹಕ್ಕೆ. ಆದ್ರೆ ಆತ್ಮನೇ ಇಲ್ಲ ಅಂದ್ರೆ ಈ ಬದಲಾವಣೆ ಸಹ ನಿಂತೋಗುತ್ತೆ. Therefore, the soul is free from the 6 changes of the body. ಆದ ಕಾರಣ ಆತ್ಮ ಈ 6 ಬದಲಾವಣೆಗಳಿಂದ ಮುಕ್ತವಾಗಿದೆ. ಇವಾಗ ಇನ್ನೊಂದು, ಪ್ರಕೃತಿ ಬದಲಾವಣೆ ಆಗ್ತಾ ಇದೆ. ಕರೆಕ್ಟಾ? ಪ್ರಕೃತಿ ಬದಲಾವಣೆ ಆಗ್ತಾ ಇದೆಯಲ್ಲ, ಹೆಂಗಾಗ್ತದೆ? ಯಾಕಂದ್ರೆ ಆತ್ಮ ಅನ್ನೋದು ಇರೋದ್ರಿಂದ, ಏನು ಆತ್ಮ ಇರೋದ್ರಿಂದ ಈ ಒಂದು ಬ್ರಹ್ಮಾಂಡದಲ್ಲಿ ಆತ್ಮ ಅನ್ನೋದಿದೆ, ಈ ಒಂದು ಭೂಮಿಯಲ್ಲಿ ಆತ್ಮ ಅನ್ನೋದಿದೆ. ಆದ ಕಾರಣ ಭೂತಾಯಿ ಇದ್ದಾಳೆ, ಆದ ಕಾರಣನೇ ಬದಲಾವಣೆ. ಪರಮಾತ್ಮನಿದ್ದಾನೆ ಅಂದ್ರೆ ಈ ಒಂದು ಗರ್ಭೋದಯ ಕ್ಷಯ ವಿಷ್ಣು ಅದನ್ನೇ ಬ್ರಹ್ಮಾಂಡದ ಬದಲಾವಣೆಗಳು. ಯಾವುದೇ ಒಂದು ಬದಲಾವಣೆ ಏನೋ ಆಗ್ತಾ ಇದೆ ಅಂದ್ರೆ ಅದು ಆತ್ಮದ ಇರುವಿಕೆ. ಆತ್ಮನೇ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಅಲ್ಲಿ ಯಾವುದೇ ಬದಲಾವಣೆಗಳು ಸಹ ಇರೋದಿಲ್ಲ. ಎಷ್ಟು ಮಟ್ಟಿಗೆ ಅರ್ಥ ಆಗ್ತದೆ ಅಂತ ಗೊತ್ತಿಲ್ಲ. ಬದಲಾವಣೆಗಳು ದೇಹಕ್ಕೆ, ಆತ್ಮಕ್ಕೆ ಬದಲಾವಣೆ ಇಲ್ಲ, ಅದು ಸ್ಪಷ್ಟವಾಗಿರ್ಬೇಕು. ಆದರೆ ಆ ಒಂದು ಬದಲಾವಣೆಗಳು ಯಾವಾಗ ಆಗುತ್ತೆ? ಆತ್ಮ ಇರೋವಾಗ ಮಾತ್ರ ಆಗುತ್ತೆ, ಆತ್ಮ ಇಲ್ಲ ಅಂದ್ರೆ ಆಗೋದಿಲ್ಲ. ಓಕೆ, ಸೊ ಇಲ್ಲಿಗೆ ನಿಲ್ಸೋಣ. ಇದು ಸೋಮವಾರದಿಂದ ಕಂಟಿನ್ಯೂ ಮಾಡೋಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇದೆಯಾ? ಇನ್ನು ಪ್ರಶ್ನೆಗಳಿಲ್ವಾ? ಕನ್ಫ್ಯೂಷನ್ ಇತ್ತಾ? ಓಕೆ, ಯಾರಿಗೂ ಪ್ರಶ್ನೆಗಳಿಲ್ಲ ಅಂದ್ರೆ ಏನ್ ಮಾಡ? ಹರೇ ಕೃಷ್ಣ. ಒಂದು ಪ್ರಶ್ನೆ ಕೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಈ ಏಕಾದಶಿ ಮಾಡಿದಾಗ ನಾವು ಉಪವಾಸ ಇರ್ತೀವಲ್ಲ ಪ್ರಭು, ಅವಾಗ ಹೇಳ್ತಾರೆ ಅಂದ್ರೆ ಬ್ಯಾಡ್ ಸೆಲ್ಸ್, ಡಿಸೀಸ್ಡ್ ಸೆಲ್ಸ್ ಎಲ್ಲ ಸೆತ್ತೋಗ್ತವೆ ಅಂತ ಹೇಳಿ ಹೇಳ್ತಾರಲ್ಲ ಪ್ರಭು. ಸೊ ಅವಾಗ ನಾವು ಇದು ಹೇಗೆ ಪ್ರಭು ಅಂತ? ಡಿಸೀಸ್ಡ್ ಸೆಲ್ ಅನ್ನೋ ಸತ್ತೋಗುತ್ತೆ ಅನ್ನೋದಕ್ಕಿಂತ
ಅದನ್ನ ಯಾವ ರೀತಿ ಮಾಡೋಣ, ಯಾವ ರೀತಿ ಅರ್ಥ ಮಾಡ್ಕೊಳ್ಳೋಣ? ಆ ದೇಹವನ್ನ ಶುದ್ಧೀಕರಣ ಅನ್ನೋದು ಮಾಡ್ತಾ ಇರುತ್ತೆ. ಹೆಂಗೆ ಅಂದ್ರೆ, ಉದಾಹರಣೆಗೆ ನಮ್ಮ ಒಂದು ಅಡಿಗೆ ಮನೆ, ಬಚ್ಚಲ್ ಮನೆ ಹಲವಾರು ನೋಡ್ಬೋದು, ವಾರಕ್ಕೊಂದ್ಸಲಿ ತೊಳಿತಾ ಇರ್ತೀವಿ ಅಲ್ವಾ? ಶಿಶು ಪಾಪ ಗಲೀಜೆಲ್ಲ ಹೋಗ್ಬಿಡುತ್ತಲ್ಲ, ತೊಳಿಲೇಬಾರ್ದು ಅಂತ ಹೇಳಕ್ಕಾಗುತ್ತೆ. ಸೊ ಏಕಾದಶಿ ಮಾಡಿದಾಗ ನಮ್ಮ ದೇಹ ಶುಚಿತ್ವಗೊಳ್ತಾ ಇರುತ್ತೆ. ಸೊ ಬೇಡದೇ ಇರೋ ಸೆಲ್ಗಳೇನಿದೆ ಅದರಿಂದ ಹೋಗ್ತಾ ಇರುತ್ತೆ. ಅರ್ಥ ಆಗ್ತದೆ ನೀತಾಜಿ? ಅರ್ಥ ಆಯ್ತು. ಹೆಂಗ್ ಅರ್ಥ ಮಾಡ್ಕೊಂತಾರೆ ಗೊತ್ತಿಲ್ಲ ನನಗೆ. ಇಲ್ಲ ಪ್ರಭು, ಅರ್ಥ ಆಯ್ತು. ನನ್ನ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳೋ ಅಂಥದ್ದು, ಆರೋಗ್ಯಕರವಾಗಿ ಇಟ್ಕೊಳ್ಳೋ ಅಂಥದ್ದು, ನನ್ನ ಒಳಗಡೆ ಇರೋ ಎಲ್ಲ ಆತ್ಮಕ್ಕೂ ನಾನು ಆನಂದವನ್ನ ಕೊಡ್ತಿದ್ದೀನಿ. ಹೆಂಗೆ? ಉದಾಹರಣೆಗೆ ಒಂದು ಪ್ರಕೃತಿ ಒಂದು ಮಾಲಿನ್ಯ ಅದು ಇದು ಏನಾಗ್ತಾ ಇದೆ, ನಮಗೆ ತೊಂದರೆ ಆಗ್ತಾ ಇದೆ, ಏನಾದ್ರೂ ಅದು ಒಳ್ಳೇದೇ ಆಗ್ತಾ ಇದೆಯಾ? ತೊಂದರೆ ಆಗ್ತದೆ, ಅನುಕೂಲವಾಗ್ತಾ ಇದೆಯಾ? ತೊಂದರೆನೇ ಆಗ್ತಾ ಇದೆ. ಕರೆಕ್ಟಾ? ಎಸ್. ಇವಾಗ ಪ್ರಕೃತಿ ಚೆನ್ನಾಗಿದ್ರೆ ಏನಾಗುತ್ತೆ? ಇವಾಗ ರೋಡ್ ಕ್ಲೀನಿಂಗ್ ಅಂತ ತಗೊಳ್ಳೋಣ, ಯಾವುದೇ ಒಂದು ಇದನ್ನ ತಗೊಳ್ಳೋಣ, ಅಲ್ಲಿ ಕ್ಲೀನಿಂಗ್ ಮಾಡಿದಾಗ ಅದು ನಮಗೆ ಇನ್ನು ಒಳ್ಳೇದಾಗಿರುತ್ತೆ, ಕೆಟ್ಟದಾಗಿರುತ್ತೆ? ಒಳ್ಳೇದಾಗಿತ್ತು. ಏಕಾದಶಿ ಮಾಡಿದಾಗ ನನ್ನ ದೇಹ ಕ್ಲೀನಿಂಗ್ ಆಗ್ತಾ ಇದೆಯಲ್ಲ. ಹೆಂಗ್ ಹೇಳೋಣ ಇದನ್ನ, ಹೆಂಗ್ ಹೇಳೋಣ? ಆಯ್ತು, ಇವಾಗ ಕೆಲವೊಮ್ಮೆ ನಾವು ಈ ಒಂದು ಧರ್ಮ ಅಧರ್ಮ ಬಂದಾಗ ಅಧರ್ಮಿಗಳನ್ನ ಸಾಯಿಸ್ಬೇಕು ಅಂತೀವಿ. ಕರೆಕ್ಟಾ? ಅಧರ್ಮಿಗಳನ್ನ ಸಾಯಿಸೋದ್ರಿಂದ ಏನಾಗುತ್ತೆ? ಸಮಾಜ ಉದ್ಧಾರವಾಗುತ್ತೆ, ಒಳ್ಳೆಯ ಸಮಾಜವನ್ನು ಕಟ್ಟೋದಾಗುತ್ತೆ. ಅವಾಗ ಅದು ಒಳ್ಳೇದ ಕೆಟ್ಟದ? ಒಳ್ಳೇದು. ಏಕಾದಶಿ ಮಾಡೋದು ಒಳ್ಳೇದ ಕೆಟ್ಟದ? ಅವಾಗ ನನ್ನ ದೇಹ ಚೆನ್ನಾಗಿರ್ಬೇಕು ತಾನೆ, ನಾನು ಇನ್ನೂ ಅಷ್ಟು ಕಾಲ ಬದುಕಿರ್ಬೇಕು. ಏಕಾದಶಿ ಉದಾಹರಣೆಗೆ ನನ್ನ ಸಾವು 50 ವರ್ಷ ಅಂತ ತಗೊಳ್ಳೋಣ. ನಾನು ಏಕಾದಶಿ ಮಾಡೋದ್ರಿಂದ ಇನ್ನೊಂದು 5 ವರ್ಷ ಹೆಚ್ಚಿಗೆ ಬದುಕ್ತೀನಿ. ಇವಾಗ ಏಕಾದಶಿ ಒಳ್ಳೇದ ಕೆಟ್ಟದ? ನೀವು ಅದರಲ್ಲೇ ತಗೊಂಡು ಏನೋ ಒಂದು ಅದರಿಂದ ಜೀವ ಕೋಶಗಳು ಮರಣವನ್ನು ಹೊಂದುತ್ತೆ ಇರುವುದು, ಅದು ಏನ್ ಹೇಳಿದ್ರು ಸರಿನೇ, ಅದರಿಂದ ನನ್ನ ಹೋಲ್ ಬಾಡಿಗೆ ಅದು ಒಳ್ಳೇದ ಕೆಟ್ಟದ ಅಂದ್ರೆ ಒಳ್ಳೇದು. ಕರೆಕ್ಟಾ? ಪ್ರಭು. ಎಸ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ನಾನೇನೋ ಹೇಳ್ತಿದ್ದೀನಿ, ಎಲ್ಲರೂ ಅದ್ರ ಎಷ್ಟು ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಂತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾವ ರೀತಿ ಅರ್ಥ ಎಸ್ ಪ್ರಭುಜಿ, ಆತ್ಮ ಬಂದು ಹುಟ್ಟೋದಿಲ್ಲ ಅಂತ ಹೇಳ್ತೀವಲ್ವಾ? ಅವಾಗ ನಾವು ಈ ದೇಹ ಸಿಗಕ್ ಮುಂಚೆ ನಮ್ಮ ಆತ್ಮ ಇದೇ ಭೂಲೋಕದಲ್ಲೇ ಇರುತ್ತೆ ಪ್ರಭುಜಿ? ಹಾಗಾದ್ರೆ ಆಕ್ಚುಲಿ ಆಚಾರ್ಯರು ಯಾವ ರೀತಿ ತಿಳಿಸ್ತಾರೆ ಅಂದ್ರೆ, ಅಸಂಖ್ಯಾತ ಆತ್ಮಗಳಿವೆ. ಎಷ್ಟು ಅಸಂಖ್ಯಾತ ಆತ್ಮಗಳು ಈ ಒಂದು ಸೃಷ್ಟಿಯಲ್ಲಿದೆ. ಸೊ ಅವೆಲ್ಲ ಏನ್ ಮಾಡ್ತಾ ಇದೆ ಅಂದ್ರೆ, ದೇಹಕ್ಕೋಸ್ಕರ ಹಂಬಲಿಸ್ತಾ ಇದೆ. ಯಾವ್ದಾದ್ರೂ ಒಂದು ದೇಹ ಸಿಗೋದಿಲ್ವಾ ಅಂತ ಹಂಬಲಿಸ್ತಾ ಇರುತ್ತೆ. ಸೊ ಯಾವಾಗ ಭಗವಂತನ ಅನುಗ್ರಹವಾಗುತ್ತೆ ಆವಾಗ ಅದಕ್ಕೆ ದೇಹ ಹೌದಾ? ಸೊ ಅಂತ ವಾತಾವರಣ ಅನ್ನೋದು ಬರಬೇಕು, ನಾನು ಮಾಡಿರೋ ಕರ್ಮಕ್ಕೆ ಅನುಗುಣವಾಗಿ ಒಂದು ಇದು ಬರಬೇಕು, ಆವಾಗ ನನಗೆ ದೇಹ ಅನ್ನೋದು ಸಿಗುತ್ತೆ. ಅದಕ್ಕೆ ದೇಹ ಸಿಗೋದು ತುಂಬಾ ತುಂಬಾ ಅಪರೂಪವಾದದ್ದು. ಅದರಲ್ಲೂ ಮನುಷ್ಯ ಜನ್ಮ, ಪ್ರಾಣಿಗಳ ಜನ್ಮ ಅಲ್ಲ, ಮನುಷ್ಯ ಜನ್ಮ ಸಿಗುವಂತ. ಪ್ರಾಣಿಗಳದ್ದು ಅಪರೂಪವಾದ ಜನ್ಮ, ದೇಹ ಸಿಗೋದೇ ಅಪರೂಪ. ಆ ದೇಹವನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ಹೋರಾಟ ಮಾಡಬೇಕು, ಎಷ್ಟು ಇದು ಮಾಡಬೇಕು, ಆ ನಂತರನೇ ಆ ಒಂದು ದೇಹ ಅನ್ನೋದು ಸಿಗುವಂತ. ಕ್ಲಿಯರ್? ಹಾಗಾದ್ರೆ ಇವಾಗ ಹುಟ್ಟೋ ಮಕ್ಕಳು ಅದು ಆತ್ಮ ಇಲ್ಲಿ ಈ ಪ್ರಪಂಚದಲ್ಲೇ ಇಂದನೇ ಬಂದಿರುತ್ತ ಪ್ರಭುಜಿ? ಅರ್ಥ ಆಗಲಿಲ್ಲ. ಹೌದು ಮಾತಾಜಿ. ಓಕೆ, ಸರಿ ಪ್ರಭುಜಿ. ಆತ್ಮ ಯಾವಾಗ ಬರುತ್ತೆ ಅಂದ್ರೆ, ಯಾವಾಗ ಆ ಮಹಾವಿಷ್ಣುವಿನ ಒಂದು ದೃಷ್ಟಿ ಅನ್ನೋದು ಬೀರುತ್ತೆ, ಆವಾಗಲೂ ಎಲ್ಲ ಆತ್ಮಗಳು ಒಂದೇ ಸಲಿ ಬಂದ್ಬಿಡುತ್ತೆ. ಇಲ್ಲಿ ಎಲ್ಲಿ ಹೇಳ್ತಾರೆ, 14ನೇ ಅಧ್ಯಾಯ 4ನೇ ಶ್ಲೋಕ, ಅದನ್ನು ಓದಿ ಒಂದ್ಸಲಿ. ಸೊ ಅದರಲ್ಲಿ ವಿವರಿಸಲಾಗಿರುತ್ತೆ. ಇನ್ನೊಂದೆಲ್ಲೋ ಇನ್ನೊಂದು ಶ್ಲೋಕ ಬರುತ್ತೆ, ಅದರಲ್ಲೂ ಅಷ್ಟೇ ಈ ಒಂದು ವಿವರಣೆ ಅನ್ನೋದು ಕೊಡಲಾಗಿರುತ್ತೆ. ಸೊ ಇಡೀ ಭೌತಿಕ ಲೋಕ ಎಲ್ಲ ಜೀವರಾಶಿಗಳು ಒಟ್ಟಿಗೆ ಬಂದ್ಬಿಡುತ್ತೆ.
ಆನಂತರನೇ ಈ ಸೃಷ್ಟಿಯ ಪ್ರಾರಂಭ. ಎಲ್ಲರಿಗೂ ಸಿಗೋದಿಲ್ಲ, ಅವರವರ ಕರ್ಮಾನುಸಾರವಾಗಿ ಆ ಒಂದು ದೇಹ ಸಹ ಸಿಗುತ್ತೆ. ಸೊ ನಮ್ಮ ಒಂದು ಬುದ್ಧಿಶಕ್ತಿಯಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬಾರ್ದು. ಯಾರಿಗೂ ವಂಚಿತರು ಆಗೋದಿಲ್ಲ ಇದರಲ್ಲಿ. ಇಲ್ಲಿ ಯಾವುದೇ ರೆಕಮೆಂಡೇಶನ್ ಒಂದು ಕೆಲಸ ಮಾಡಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಆ ದೇಹ ಸಿಗಬೇಕೋ ಅದು ಭಗವಂತನ ಇಚ್ಛೆಯಿಂದ ಅದು ಕರೆಕ್ಟಾಗಿ ಆ ಒಂದು ಸಮಯಕ್ಕೆ ಅದು ಸಿಗುತ್ತೆ. ಇಲ್ಲಿ ಯಾವುದೋ ಒಂದು ಮೆಸೇಜ್ಗಳು ಇವಾಗ ನೋಡ್ತಿದ್ದೀನಿ. ಎಸ್, ಹರೇ ಕೃಷ್ಣ. Killing a person out of his house is a crime. Okay. ತಾನು ಆತ್ಮ ಎಂದು ತಿಳಿಯದೆ ಕೇವಲ ದೇಹ ಪ್ರಜ್ಞೆಯಲ್ಲಿ ಬದುಕುವುದೇ ಅತ್ಯಂತ ಸಾವು. Health is number 1, chanting is number 2, service is number 3, and then comes reading. Very good. ಒಂದು ಇದನ್ನ ಪೋಸ್ಟರ್ ಮನೋಬ್ರಭು ಹಾಕಿದ್ದಾರೆ. ದೇಹ ಅನ್ನೋದು ಮೊದಲು, ಜಪ ಅನ್ನೋದು 2, 3ನೇದು ಬಂದು ಸೇವೆ ಅನ್ನೋದು, 4ನೇದು ಓದೋದು ಕೇಳಿಸ್ಕೊಳ್ಳೋದಿಲ್ಲ, 4ನೇದು. ಗುಡ್, ಒಳ್ಳೆ ಸಂದೇಶ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಸೊ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಮುಕ್ತಾಯ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಭರತಪಾನ್ ಶಿರಪೋಪಾದ್ ಕಿ ಜೈ, ಭರತಪಾನ್ ಗುರು ಮಹಾರಾಜ್ ಕಿ ಜೈ. ಜೈ ಹರಿ ಹರಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ. ಒಂದ್ಸರಿ ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ ಪ್ರಭು. ಹರೇ ಕೃಷ್ಣ. ಭಾರತಿ ಮಾತಾಜಿ ಹರೇ ಕೃಷ್ಣ. ಕೃಷ್ಣ ಪ್ರಭು ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ನಿರ್ಮಲಾ ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಶ್ರೀಜಿ ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಎಸ್, ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ. ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ. ಹರೇ ಹರೇ ಕೃಷ್ಣ.